ಖಂಡಿತವಾಗಲಿ ಉಪವಾಸದ ಪ್ರಾರ್ಥನೆಯ ಎರಡನೆಯ ಸೆಕ್ಷನ್ಗೆ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವೆಲ್ಲರೂ ಪ್ರಾರ್ಥನೆಯೊಂದಿಗೆ ಕೂತ್ಕೊಳ್ಳೋಣ. ಕರ್ತನು ನಮ್ಮ ಸಂಗಡ ಮಾತಾಡಲಿ. ದೇವರು ಮಾತಾಡುವನಾಗಿದ್ದಾನೆ. ನಮ್ಮ ದೇವರು ಮಾತಾಡೋ ದೇವರು. ಯಾಕಂದರೆ ನಾವು ಆರಾಧಿಸುವಂಥ ದೇವರು ಜೀವ ಇರುವಂಥ ದೇವರು, ಜೀವ ಸ್ವರೂಪನಾದ ದೇವರು. ಹಲ್ಲೆಲೂಯಾ. ಕೀರ್ತನೆಗಳಲ್ಲಿ 115ನೇ ಅಧ್ಯಾಯದಲ್ಲಿ ಹೇಳೋ ಪ್ರಕಾರ ದೇವರಲ್ಲ ನಮ್ಮ ದೇವರು. ಕೀರ್ತನೆಗಳಲ್ಲಿ 115ನೇ ಅಧ್ಯಾಯದಲ್ಲಿ ಹೇಳೋ ಪ್ರಕಾರವಾಗಿರುವಂಥ ದೇವರಲ್ಲ ನಮ್ಮ ದೇವರು. ನಮ್ಮ ದೇವರು ಆತ್ಮಸ್ವರೂಪನು. ನಮ್ಮ ದೇವರು ಚಲಿಸುವ ದೇವರು. ನಮ್ಮ ದೇವರು ನಡೆದಾಡುವಂಥ ದೇವರು. ನಮ್ಮ ದೇವರು ಮುಟ್ಟುವಂಥ ದೇವರು. ನಮ್ಮ ದೇವರಿಗೆ ಆತನು ಸ್ಪರ್ಶಿಸುವಂಥ ದೇವರಾಗಿದ್ದಾನೆ. ಆತನು ಮಾತಾಡುವಂಥ ದೇವರಾಗಿದ್ದಾನೆ. ಆತನು ನೋಡುವಂಥ ದೇವರಾಗಿದ್ದಾನೆ. ಆತನು ಕೇಳುವಂಥ ದೇವರಾಗಿದ್ದಾನೆ. ಆತನು ಮುಟ್ಟುವಂಥ ದೇವರಾಗಿದ್ದಾನೆ. ಅವನು ನಮ್ಮ ಮುಂದೆ ನಡೆದುಕೊಂಡು ಬರುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಈ ದೇವರ ಸ್ವರವನ್ನು ನಾವು ಕೇಳಲಿಕ್ಕಾಗಿ ಹೋಗ್ತಾ ಇದ್ದೇವೆ. ಅದಕ್ಕೆ ನೀವೇನು ಮಾಡಬೇಕು? ಎಲ್ಲರೂ ಪ್ರಾರ್ಥನೆಯೊಂದಿಗೆ ಕೂತ್ಕೊಳ್ಳುವಾಗ ಕರ್ತನು ಪ್ರಕಟವಾಗ್ತಾನೆ. ಅವನು ಪ್ರಕಟ ಆದರೆ ಮಾತ್ರವೇ ಬಿಡುಗಡೆಗಳು ಕಾಣಲಿಕ್ಕೆ ಸಾಧ್ಯ. ಅವನು ಪ್ರಕಟವಾದರೆ ಮಾತ್ರವೇ ನಮ್ಮ ವಿಷಯಗಳ ಮೇಲೆ ನಮ್ಮ ಮೇಲೆಗಳನ್ನು ಕಾಣಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಆತನು ಪ್ರಕಟವಾಗಬೇಕಾದ್ರೆ ದೇವರ ವಚನ ಹೇಳುತ್ತದೆ, ಎಲ್ಲಿ ಇಬ್ಬರು ಮೂವರು ಏಕ ಮನಸ್ಸುಳ್ಳವರಾಗಿ ಸೇರಿ ಬರ್ತಾರೋ, ಪರಿಶುದ್ಧರಾಗಿ ಸೇರಿ ಬರ್ತಾರೋ, ಅಲ್ಲಿ ನಾನು ಇಳಿದು ಬರ್ತೇನೆ ಅಂತ ಕರ್ತನೆ ಹೇಳಿದಾನ. ಹಲ್ಲೆಲೂಯಾ. ನಮ್ಮ ದೇವರು ಇಳಿದು ಬರುವಂತ ದೇವರಾಗಿದ್ದಾನೆ. ಜಕ್ಕಾಯನಿಗೆ ದೇವರು ಹೇಳಿದ್ರು, ಜಕ್ಕಾಯನೇ ನೀನು ಇಳಿದು ಬಾ. ಮತ್ತೆ ಈಗ ದೇವರು ಇಲ್ಲಿ ಹೇಳ್ತಾರೆ, ನಾನು ಇಳಿದು ಬರುವಂತ ದೇವರು. ಹಲ್ಲೆಲೂಯಾ. ಜಕ್ಕಾಯನಿಗೆ ದೇವರು ಹೇಳಿದ್ರು, ನೀನು ಇಳಿದು ಬಾ. ಆಮೇಲೆ ದೇವರು ಹೇಳಿದ್ರು, ನಾನು ನಿಮ್ಮ ಮನೆಗೆ ಇಳಿದು ಬರ್ತೀನಿ. ಹಲ್ಲೆಲೂಯಾ. ನಾವು ಒಂದು ಸ್ಟೆಪ್ ತೆಗೆದು ಮುಂದೆ ಇಟ್ಟರೆ ನಮ್ಮ ದೇವರು ನಮಗಾಗಿ 4 ಸ್ಟೆಪ್ ಮುಂದೆ ಇಡುವಂತ ದೇವರು. ನಾವು ದೇವರಿಗಾಗಿ ಒಂದು ತೀರ್ಮಾನ ಮಾಡಿದ್ರೆ ನಮಗಾಗಿ 4 ತೀರ್ಮಾನ ಮಾಡೋ ದೇವರು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ? ನನ್ನ ಪ್ರಸಂಗ ಬೇರೆ ಇದೆ, ಪ್ರಸಂಗ ಬೇರೆ ಇದೆ. ಬಟ್ ಇಲ್ಲಿ ದೇವರ ಆತ್ಮನ ಬೇರೆ ಆಲೋಚನೆಗಳನ್ನು ಪ್ರಕಟಿಸ್ತದೆ. ನೀವೆಲ್ಲರೂ ಶ್ರದ್ಧೆಯಿಂದ ಕೇಳಿ ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ ಎಂಬ ಅನುಭವ ನಿಮಗಾದ್ರೆ ಖಂಡಿತವಾಗ್ಲೂ ದೇವರು ನಿಮ್ಮ ಹತ್ರನೇ ಮಾತಾಡ್ತಾ ಇರ್ತಾರೆ. ಆ ಆಲೋಚನೆ ನಿಮಗೆ ಆಗಿರ್ತದೆ. ಆ ಆಲೋಚನೆ ಮಾತ್ರ ಅಲ್ಲ, ಆ ಆಲೋಚನೆಯೊಂದಿಗೆ ಬಿಡುಗಡೆಯು ಕೂಡ ನಿಮಗೆ ಆಗಿರ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರಿಗಾಗಿ ನಾವು ಒಂದು ಹೆಜ್ಜೆ ಮುಂದೆ ಇಡುವಾಗ ದೇವರು ನಮಗಾಗಿ 4 ಹೆಜ್ಜೆ ಮುಂದೆ ಇಡ್ತಾನೆ. ದೇವರು ಶಕ್ತವಾಗಿ ಮಾತಾಡ್ತಾ ಇದ್ದಾರೆ. ಈ ರಾತ್ರಿ ವೇಳೆಯಲ್ಲಿ ದೇವರ ರಾಜ್ಯಕ್ಕಾಗಿ, ದೇವರ ಸೇವೆಗಾಗಿ, ದೇವರ ಸಭೆಗಾಗಿ, ದೇವರ ನಿಯೋಗಕ್ಕಾಗಿ ಕೆಲವು ತೀರ್ಮಾನಗಳನ್ನು ನೀನು ಮಾಡೋದಾದ್ರೆ, ನಿನ್ನ ಕುರಿತು, ನಿನ್ನ ಕುಟುಂಬದ ಕುರಿತು, ನಿನ್ನ ತಲೆಮಾರುಗಳ ಕುರಿತು ಕೆಲವೊಂದು ತೀರ್ಮಾನಗಳನ್ನು 4 ಪಟ್ಟು ಹೆಚ್ಚಾಗಿ ಸ್ವರ್ಗದ ದೇವರು ಮಾಡುವನಾಗಿದ್ದಾನೆ ಎಂಬುದಾಗಿ ಹೇಳಿ ಸೈನ್ಯಗಳ ಒಡೆಯನ ಆಲೋಚನೆ ಒದಗಿಸ್ತಾ ಇದ್ದಾನೆ. ರಾಭ ಶಬಾದಾಡಾಗಾದವು ರೀಖಾಮಾನ ಪ್ರೌಢ ಪ್ರಮಾಣ. ತೀರ್ಮಾನ ದೇವರಿಗಾಗಿ, ದೇವರ ನಿಯಮಕ್ಕಾಗಿ, ದೇವರ ಉದ್ದೇಶಕ್ಕಾಗಿ ನೀನ್ ಮಾಡುವಾಗ ನಿನ್ನ ಕುರಿತು ಒಳ್ಳೆ ರೀತಿಯಲ್ಲಿ 4 ಪಟ್ಟು ಹೆಚ್ಚಾಗಿ ನನ್ನ ದೇವರು ಮುಂಬರೋ ದಿನಗಳಲ್ಲಿ ಅವು ನಿನಗಾಗಿ ಕೆಲವೊಂದು ತೀರ್ಮಾನಗಳನ್ನ ತೆಗೆದುಕೊಳ್ಳಕ್ಕಾಗಿರುತ್ತೆ. ನಮ್ಮ ದೇವರು ಒಂದು ಸಾರಿ ತೀರ್ಮಾನ ಮಾಡಿಬಿಟ್ರೆ ಆ ತೀರ್ಮಾನವನ್ನು ಬದಲಾಯಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ದೇವರ ಮಾತಿನ ಶಕ್ತಿಯಲ್ಲಿ ಪ್ರಕಟವಾಗಲಿ. ರಾಬಾ ಶಾಬಾ ವಿಕಾ ಮನ ಪ್ರೌಢ ಪ್ರಮಾಣ ಶಬ್ದವಾದಿಗಾರಗಚ್ಚ ಈಗಾರಗಸಿ
ಪ್ರೈಸ್ ದಿ ಲಾರ್ಡ್. ದೇವರು ಇವತ್ತು ಕೆಲವೊಂದು ಆಫರ್ ನಿಮಗೆ ಕೊಡ್ತಾ ಇದ್ದಾರೆ. ಹಲ್ಲೆಲೂಯ. ನಾನು ನನ್ನ ಬಲದಲ್ಲಿ ನಿಂತಿಲ್ಲ, ಇಲ್ಲಿ ನಾನು ದೇವರ ಆತ್ಮನ ಬಲದಲ್ಲಿ ನಿಂತಿದ್ದೀನಿ. ಹಲ್ಲೆಲೂಯ. ದೇವರ ಆತ್ಮನು ಸ್ವರ್ಗ ಕೆಲವೊಂದು ಆಫರ್ಗಳು ನಿಮಗೆ ಕೊಡ್ತಾ ಇದ್ದಾರೆ. ಒಂದು ತೆಗೆದುಕೊಂಡ್ರೆ ಒಂದು ಫ್ರೀ, ಅದು ಈ ಲೋಕದ್ದು. ನನ್ನ ದೇವರು ಹೇಳ್ತಾರೆ, ನೀನು ಒಂದು ತೆಗೆದುಕೊಂಡ್ರೆ 4 ಫ್ರೀ ಅಂತ. ಹಲ್ಲೆಲೂಯ. ನನ್ನ ದೇವರಿಗಾಗಿ ನೀನು ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ತೀರ್ಮಾನಗಳನ್ನು ನೀನು ತೆಗೆದುಕೊಂಡ್ರೆ, ನಿನ್ನ ಕುಟುಂಬದ ಜವಾಬ್ದಾರಿಯ ಕುರಿತು, ನಿನ್ನ ತಲೆಮಾರುಗಳ ಜವಾಬ್ದಾರಿಯ ಕುರಿತು, ನಿನ್ನ ವೈಯಕ್ತಿಕವಾಗಿರುವಂಥ ಜೀವಿತದ ಕುರಿತು, ನಿನಗೆ ಸಂಬಂಧಪಟ್ಟ ಕೆಲವೊಂದು ಕಾರ್ಯಗಳ ಕುರಿತು ನನ್ನ ದೇವರು 4ರಷ್ಟು ತೀರ್ಮಾನಗಳನ್ನ ಮಾಡಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಕೇಳಿಸ್ಕೊಳ್ರಿ, ನನ್ನ ದೇವರು ತೀರ್ಮಾನ ತೆಗೆದುಕೊಳ್ತಾನೆ ಅಂತ ಹೇಳ್ತಾ ಇರುವಾಗ ಆ ತೀರ್ಮಾನದ ಪ್ರಭಾವದ ಕುರಿತು ನಿಮಗೆ ಅರ್ಥ ಆಗ್ತಾ ಇಲ್ಲ. ಆ ತೀರ್ಮಾನದ ಮಹಿಮೆಯ ಶಕ್ತಿ ಕುರಿತು ನಿಮಗೆ ಗೊತ್ತಾಗ್ತಾ ಇಲ್ಲ. ಈಗ 4-5 ಮಾತುಗಳನ್ನ ಆಡುವಾಗ ಅದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಓ ತೀರ್ಮಾನಕ್ಕೆ ಈ ಶಕ್ತಿ ಇದೆಯಾ, ತೀರ್ಮಾನ ಅಂದ್ರೆ ಇದಾ ಅಂತ. ಹಲ್ಲೆಲೂಯ. ನನ್ನ ದೇವರು ನಿನ್ನ ಮಗನನ್ನ, ನಿನ್ನ ಮಗಳನ್ನ ಡಾಕ್ಟರ್ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನ ತಪ್ಪೋದೇ ಇಲ್ಲ. ನನ್ನ ದೇವರು ನಿನ್ನ ದೊಡ್ಡ ಸೇವಕನಾಗಿ ಮಾಡ್ಬೇಕಂತೇಳಿ ನಮ್ಮ ದೇವರದು ತೀರ್ಮಾನ ಮಾಡಿದ್ರೆ ಆ ತೀರ್ಮಾನ ಅದು ತಪ್ಪೋದೇ ಇಲ್ಲ. ನಾನು ನಿನ್ನನ್ನು ಅನುಗ್ರಹಿಸಬೇಕು ಈ ತಿಂಗಳು, ಈ ವಾರ, ಈ ವರ್ಷ ಅಂತ ಹೇಳಿ ಸ್ವರ್ಗ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನ ತಪ್ಪಲ್ಲ ಅಂತ ಹೇಳಿ ಸ್ವರ್ಗ ಮಾತಾಡ್ತಾ ಇದೆ. ರಬಾ ಶಬಾದಡಾದಮ ರೀಕಮಾನ ಪ್ರೌಢ ಪ್ರಮಾಣ. ಹಲ್ಲೆಲೂಯ. ದೇವರ ಕೆಲವು ತೀರ್ಮಾನಗಳು ಇವರಿಗಾಗಿ ಈ ರಾತ್ರಿಯ ವೇಳೆಯಲ್ಲಿ ಪ್ರಕಟವಾಗಲಿ. ಒಪ್ಪಿಸು. ಸ್ವರ್ಗ ಇವತ್ತು ನಿನ್ನ ಕುಟುಂಬದ ಕುರಿತು, ನಿನ್ನ ಜೀವನದ ಕುರಿತು, ನಿನ್ನ ಭವಿಷ್ಯದ ಕುರಿತು ಕೆಲವು ತೀರ್ಮಾನ ತೆಗೆದುಕೊಳ್ಳಿ. ದೈವ ಶಕ್ತಿ ಶಾಕ್ತವಾಗಿ ಚಲಿಸಲಿ. ಹಲ್ಲೆಲೂಯ. ದೇವರು ಶಕ್ತವಾಗಿ ಕೆಲವೊಂದು ವ್ಯಕ್ತಿಗಳ ಸಂಗಡ, ಕೆಲವೊಂದು ಕುಟುಂಬಗಳ ಸಂಗಡ ಸ್ವರ್ಗ ಮಾತಾಡ್ತಾ ಇದ್ದ. ಹಲ್ಲೆಲೂಯ. ಸ್ವರ್ಗ ನಿನ್ನ ಕುಟುಂಬದ ಕುರಿತು, ನಿನ್ನ ವಿಷಯಗಳ ಕುರಿತು, ನಿನ್ನ ಫೈನಾನ್ಸಿಯಲಿ ಕುರಿತು, ಅಂದ್ರೆ ನಿನ್ನ ದುಡ್ಡಿನ ವಿಷಯದ ಕುರಿತು, ನಿನ್ನ ಕಷ್ಟದ ಕುರಿತು, ನಿನ್ನ ದರಿದ್ರದ ಕುರಿತು, ನಿನ್ನ ಕಣ್ಣೀರದ ಕುರಿತು, ನಿನ್ನ ವೇದನೆ ಕುರಿತು ಕೆಲವೊಂದು ತೀರ್ಮಾನಗಳನ್ನ ಸ್ವರ್ಗ ಮಾಡಿದ್ರೆ, ನಿನ್ನ ಕಣ್ಣೀರು ಕುರಿತು ಸ್ವರ್ಗ ತೀರ್ಮಾನ ಮಾಡಿಬಿಟ್ರೆ ನೆಕ್ಸ್ಟ್ ಕಣ್ಣೀರಿನ ತಗ್ಗಿರಲ್ಲ. ನಿನ್ ಸಾಲದ ಕುರಿತು ನನ್ನ ದೇವರದು ಒಳ್ಳೆ ತೀರ್ಮಾನ ಮಾಡಿಬಿಟ್ರೆ ನೆಕ್ಸ್ಟ್ ನಿನ್ನ ಮನೆಯಲ್ಲಿ, ನಿನ್ನ ತೋಟದಲ್ಲಿ, ನಿನ್ನ ಸಂಸಾರದಲ್ಲಿ, ನಿನ್ನ ಜೀವನದಲ್ಲಿ ಸಾಲ ಎಂಬ ಪದವೇ ಇರಲ್ಲ. ನಿಮಗೆ ಅರ್ಥ ಆಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಕೀರ್ತನೆಗಳಲ್ಲಿ 37ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಓದ್ರಿ. ಕೀರ್ತನೆಗಳು 37ನೇ ಅಧ್ಯಾಯ
ಅದರಲ್ಲಿರುವಂತ 10ನೇ ವಚನವನ್ನು ಓದಿ ಸಹಾಯ ಮಾಡ್ರಿ. ಇನ್ನು ಸ್ವಲ್ಪ ಕಾಲದ ಒಳಗೆ, ಇನ್ನು ಸ್ವಲ್ಪ ಕಾಲದ ಒಳಗೆ ಅಂತ ಹೇಳಿ ಪಾಸ್ಟರ್ ಹೇಳ್ತಾ ಇಲ್ಲ, ಬದಲಾಗಿ ಸಭೆಯ ವಿಶ್ವಾಸಿ ಹೇಳ್ತಾ ಇಲ್ಲ, ಅಲ್ಲಿ ಮಾತಾಡ್ತಾರೆ ಸ್ವರ್ಗದ ದೇವರು. ಕೇಳಿಸ್ಕೊಳ್ರಿ, ಇನ್ನು ಸ್ವಲ್ಪ ಕಾಲದ ಒಳಗಡೆ ದುಷ್ಟನು ಕಾಣಿಸದೆ ಹೋಗುವನು. ಹಲ್ಲೆಲೂಯಾ. ನಮ್ ದೇವ್ರ ತೀರ್ಮಾನ ಮಾಡಿದ್ರೆ, ಅವನು ಇರಬಾರ್ದು ಅಂತ ಹೇಳಿ ತೀರ್ಮಾನ ಮಾಡಿದ್ರೆ, ಕಷ್ಟ ಇರಬಾರ್ದು ಅಂತ ತೀರ್ಮಾನ ಮಾಡಿದ್ರೆ, ನಿನ್ ತಲೆಮಾರು ಹೀಗಿರಬಾರ್ದು ಅಂತ ಹೇಳಿ ಅವನು ತೀರ್ಮಾನ ಮಾಡಿದ್ರೆ, ನಿನ್ ಜೀವಿತ ಹೀಗಿರಬಾರ್ದು ಅಂತ ಹೇಳಿ ಅವನು ತೀರ್ಮಾನ ಮಾಡಿದ್ರೆ, ಓ ರಾ 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 ಮಹಿಮೆ ಮಹಿಮೆ ರಬಾ ರಬಾ. ಈ ದೇವರು ನಿನಗಾಗಿ, ಈ ಯೇಸು ನಿನಗಾಗಿ, ಇವನು ಮಾತಾಡ್ತಿರೋದು ನಿನಗಾಗಿ. ರಾ ಭಾ ಶಾ ಭಾ ದಾ ಠ ಘ ದ ಬೋ. ಇನ್ನು ಸ್ವಲ್ಪ ಕಾಲದೊಳಗೆ ದುಷ್ಟನು ಕಾಣಿಸದೆ ಹೋಗುವನು. ದುಷ್ಟನು ಕಾಣಿಸದೆ ಹೋಗುವನು ಅಂತ ಅಲ್ಲಿ ದೇವರು ಹೇಳ್ತಾ ಇದ್ದಾರೆ. ಅದು ಅವನ್ ತೀರ್ಮಾನ ಮಾಡಿದ್ಮೇಲೆ ಮತ್ತೆ ಕೆಳಗಡೆ ಹಾಕಿ ಹೋದ್ರಿ, ಅವನಿದ್ದ ಸ್ಥಳದಲ್ಲಿ, ಆ ತೀರ್ಮಾನ ದೇವ್ರು ತೆಗೆದುಕೊಂಡ್ಮೇಲೆ ಅವನಿದ್ದಂತ ಆ ಕಣ್ಣೀರಿನ ದುಷ್ಟನು, ಆ ಸಾಲದ ದುಷ್ಟನು, ಆ ವೇದನೆಯ ದುಷ್ಟನು, ನಿನ್ನ ತಲೆ ಕೆಡಿಸುವ ದುಷ್ಟನು, ನಿನ್ನ ಕುಗ್ಗಿಸುವ ಹಾಗೆ ಮಾಡೋ ದುಷ್ಟನು, ನಿನ್ನ ತಲೆಮಾರುಗಳನ್ನ ಹಿಡಿದು ಅಲದಾಡಿಸುವಂತ ಆ ದುಷ್ಟನು, ಇನ್ನು ಎಷ್ಟು ಹುಡುಕಿದ್ರು, ಇನ್ನು ಎಷ್ಟು ವಿಚಾರಿಸಿದ್ರು ಆ ಜಾಗದಲ್ಲಿ ಕಾಣದೆ ಹೋಗುವನು. ಓ ರಾ ರಾ ದಗ 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 ಶಬ್ದವಾದಿಗಾರಗ ಸೈ ರಬಾ 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 ಆ ರಾ ರಾ. Oh, Jesus. ಆ ವಾಕ್ಯ ಹೋದ್ರಿ, ಅವನಿದ್ದ ಸ್ಥಳದಲ್ಲಿ ಎಷ್ಟು ವಿಚಾರಿಸಿದರೂ, ಅವನಿದ್ದ ಸ್ಥಳದಲ್ಲಿ ಎಷ್ಟು ವಿಚಾರಿಸಿದ್ರು ಅವನು ಸಿಕ್ಕುವುದೇ ಇಲ್ಲ. ಕೇಳಿಸ್ಕೊಂಡ್ರಾ? ಇನ್ನು ಸ್ವಲ್ಪ ಕಾಲದೊಳಗಡೆ ದುಷ್ಟನು ಕಾಣಿಸಿದೆ ಹೋಗುವನು ಅಂತ ಹೇಳ್ತಾರದ ಅಲ್ಲಿ ಯಾರು? ದೇವರು. ಅಂದ್ರೆ ದೇವ್ರು ತೀರ್ಮಾನ ಮಾಡಿ ಕಲ್ಪಿಸುವಾಗ, ದೇವ್ರು ತೀರ್ಮಾನ ಮಾಡಿ ಕೈಗೊಳ್ಳುವಾಗ ಆ ಸ್ಥಳದಲ್ಲಿ ಇವೆಷ್ಟು ವಿಚಾರಿಸಿದ್ರು ಅವನು ಕಾಣಿಸದೆ ಹೋಗ್ತಾನೆ. ಸಂಧಿ ಪಂದಿ ಗಲ್ಲಿಗಳಲ್ಲಿ ಹುಡುಕಿ ವಿಚಾರಿಸಿದ್ರು ಕೂಡ ಅದರ ಹೆಸರು ನಿಮ್ಗೆ ಸಿಕ್ಕಲ್ಲ. ಕಾರಣ ತೀರ್ಮಾನ ಮಾಡಿದವನು ಮನುಷ್ಯನಲ್ಲ, ತೀರ್ಮಾನ ಮಾಡಿದವನು ಬೇರೆ ಯಾರೂ ಅಲ್ಲ, ತೀರ್ಮಾನ ಮಾಡೋದು ಸ್ವರ್ಗದ ದೇವರು. ಒಂದು ತೀರ್ಮಾನಕ್ಕೆ ಆ ರೀತಿ ಧೂಳಿಪಟ ಆಗುತ್ತೆ ಅಂದ್ರೆ, ಹಲ್ಲೆಲೂಯಾ, ಒಂದೇ ಒಂದು ತೀರ್ಮಾನಕ್ಕೆ ಅಂತ ಒಂದು ಕಾರ್ಯ ನಡೆಯುತ್ತೆ ಅಂದ್ರೆ, ಇವತ್ತು ದೇವ್ರು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ನಿನ್ ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ, ದೇವರ ವಚನಕ್ಕಾಗಿ, ದೇವರ ಮಹಿಮೆಗಾಗಿ, ದೇವರ ಕಾರ್ಯಕ್ಕಾಗಿ ಒಂದು ತೀರ್ಮಾನ ಮಾಡುವಾಗ ನನ್ನ ದೇವರು ನಿನ್ನ ಕುರಿತು ಅನೇಕ ತೀರ್ಮಾನಗಳನ್ನ ಕೈಗೊಳ್ಳುವುದಕ್ಕಾಗಿ ಹೋಗ್ತಾ ಇದ್ದಾರೆ. ನೀನು ಒಪ್ಪಿಸು, ನಿನ್ನ ಬಾಯಿಗಳ್ತಾ ಇರೋದು ಹೇಳು, ದೇವ್ರೆ ನನ್ನ ಮಕ್ಕಳ ಕುರಿತು ತೀರ್ಮಾನ ತಗೋ, ನನ್ನ ಸಭೆಯ ಕುರಿತು ತೀರ್ಮಾನ ತಗೋ, ನನ್ನ ಸೇವೆಯ ಕುರಿತು ತೀರ್ಮಾನ ತಗೋ, ನನ್ನ ಆತ್ಮಿಕ ಜೀವಿತದ ಕುರಿತು ತೀರ್ಮಾನ ತಗೋ. ನನ್ನ ಪಟ್ಟಣದ ಕುರಿತು, ನನ್ನ ಗಂಡನ ಕುರಿತು, ನನ್ನ ಹೆಂಡತಿಯ ಕುರಿತು, ಓ ಸಭೆಯ ಬೆಳವಣಿಗೆ ವಿಷಯ ಕುರಿತು, ಸಭೆಗೆ ಜಾಗದ ಕುರಿತು ನೀ ತೀರ್ಮಾನ ತಗೊಳ್ರಿ. ಹಲ್ಲೆಲೂಯಾ.
ಹಾಲೆಲೂಯಾ. ಯೋನನಿಗೆ ದೇವರು ಪಾಠ ಕಲಿಸ್ಬೇಕಂತೇಳಿ ತೀರ್ಮಾನ ಮಾಡಿದ್ರು. ಪಾಠ ಕಲಿಸೋ ಗಂಟ ಕರ್ತನ ಬಿಟ್ಟುಕೊಟ್ಟಿಲ್ಲ. ಅವನೊಂದು ಸಾರಿ ತೀರ್ಮಾನ ಏನ್ ಮಾಡ್ಬಿಡ್ತಾನೋ, ಆ ತೀರ್ಮಾನ ಯಾರು ಏನ್ ಬಂದು ತಡೆದಿಟ್ರು, ಅಡ್ಡಿಯಾಗಿ ನಿಂತ್ಕೊಂಡ್ರು ಏನ್ ಮಾಡ್ಕೊಳ್ಳಿಕ್ಕಾಗಲ್ಲ. ನೀನ್ ಸಾಯ ಒಳಗಡೆ ನೀನ್ ಜೀವಂತವಾಗಿರುವಾಗಲೇ ಆ ನನ್ನ ದೇವರು ನಿನ್ನ ಕುರಿತು ಏನ್ ತೀರ್ಮಾನಗಳನ್ನು ಮಾಡಿರ್ತಾನೋ ಅದು ನೆರವೇರಿರ್ತದೆ. ಸ್ವರ್ಗೀಯ ದೇವರೇ, ಈ ಸಭೆಯ ಕುರಿತು, ನನ್ನನ್ನು ಗಮನಿಸ್ತಾ ಇರುವ ಈ ಸ್ವರವನ್ನು ಕೇಳ್ತಾ ಇರುವಂತ ಜನಗಳ ಕುರಿತು, ವಿಶ್ವಾಸಿಗಳ ಕುರಿತು, ವಿಶ್ವಾಸಿಗಳ ತಲೆಮರಗಳ ಕುರಿತು, ವಿಶ್ವಾಸಿಗಳ ಕೌಟುಂಬಿಕದ ವಿಷಯದ ಕುರಿತು, ಹಣಕಾಸಿನ ವಿಷಯದ ಕುರಿತು, ಸಾಲದ ವಿಷಯದ ಕುರಿತು, ದೇವರೇ ಜಾಗದ ವಿಷಯದ ಕುರಿತು, ಜಮೀನಿನ ವಿಷಯದ ಕುರಿತು, ಕೇಸ್ಗಳ ವಿಷಯಗಳ ಕುರಿತು, ಅನೇಕ ವಿಷಯಗಳ ಕುರಿತು ಈ ದಿನಗಳಲ್ಲಿ ಒಳ್ಳೆ ತೀರ್ಮಾನಗಳನ್ನು ಇವರುಗಳ ವಿಷಯಗಳ ಮೇಲೆ ನೀವು ತೆಗೆದುಕೊಳ್ಳ್ರಿ ಎಂಬುದಾಗಿ ಹೇಳಿ, ನಾನು ಯೇಸುವಿನ ನಾಮದಲ್ಲಿ ನನ್ನ ಬಾಯಿಂದ ನಾನು ಕಟ್ಟಲೆ ಕೊಡ್ತಾ ಇದ್ದಾನೆ, ನಾನು ಕಲ್ಪಿಸ್ತಾ ಇದ್ದಾನೆ, ನಾನು ಹೇಳ್ತಾ ಇದ್ದಾನೆ, ಅದು ನಡೀಲಿ. ನನ್ನ ದೇವ್ರ ತೀರ್ಮಾನಗಳು ತಗೊಳ್ಳಿ, ತೆಗೆದುಕೊಳ್ಳ್ರಪ್ಪ. ತೀರ್ಮಾನ ತಗೋ ದೇವ್ರೆ, ಪರಿಶುದ್ಧಾತ್ಮನ ತೀರ್ಮಾನ ತಗೊಳ್ಳಿ, ಸ್ವರ್ಗ ತೀರ್ಮಾನ ತಗೊಳ್ಳಿ. ರಾ 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 ರಾ. ಹಲ್ಲೆಲೂಯಾ. ಇಸ್ರಾಯೇಲ್ ಜನರು ಐಗುಪ್ತ ದೇಶದ ಒಳಗಡೆ ಅವರು ಗುಲಾಮರಾಗಿರುವಾಗ ಯಾವ ಮನುಷ್ಯನು, ಯಾವ ಅಧಿಕಾರಿಯು, ಯಾವ ಶಕ್ತಿಯು ತೀರ್ಮಾನ ತೆಗೆದುಕೊಳ್ಳದೆ ಇರುವಾಗ ಅದರ ಮಾತುದಲ್ಲಿ ಸ್ವರ್ಗದ ದೇವರು ನೋಡಿ ಒಂದು ತೀರ್ಮಾನ ತೆಗೆದುಕೊಳ್ಳುವಾಗ ಇದು ಸ್ವರ್ಗ ಹೇಳ್ತದೆ, ನಾನು ಇವರನ್ನ ಬಿಡಿಸುವುದಕ್ಕಾಗಿ, ಈ ಜಾಗದಿಂದ ಇನ್ನೊಂದು ಜಾಗಕ್ಕೆ ನಡೆಸುವುದಕ್ಕಾಗಿ, ಈ ಮಂಡಲದಿಂದ ಇನ್ನೊಂದು ಮಂಡಲಕ್ಕೆ ಆರಿಸುವುದಕ್ಕಾಗಿ ನಾನು ತೀರ್ಮಾನ ಮಾಡಿ ಬಂದಿದ್ದೇನೆ ಅಂತ ಹೇಳಿ ದೇವರು ಮೋಶೆಯ ಸಂಗಡ ಮಾತಾಡಿ, ಹಲ್ಲೆಲೂಯಾ, ಅದೇ ತೀರ್ಮಾನದ ಪ್ರಕಾರವಾಗಿ ಇಸ್ರಾಯೇಲ್ ಜನರನ್ನ ಐಗುಪ್ತ ದೇಶದಿಂದ ಬಿಡಿಸಿ ಹೊರಗಡೆ ಕರೆತಂದ ದೇವರು ನಿನ್ನ ಮುಂದಗಡೆ ನಿಂತಿದ್ದಾರೆ, ನಿನ್ನ ಮುಂದಗಡೆ ನಿಂತಿದ್ದಾರೆ. ಅವನು ಜೀವಂತವಾಗಿರೋ ದೇವರು, ಅವನು ಸರ್ವ ಶಕ್ತಿ ಉಳ್ಳ ದೇವರು, ಅಸಾಧ್ಯಗಳನ್ನು ಸಾಧ್ಯ ಮಾಡುವಂತ ದೇವರು. ಅವನ ಕೈಯಲ್ಲಿ ಆಗದ ಕಾರ್ಯ ಒಂದು ಇಲ್ಲ, ಅವನ ಕೈಯಿಂದ ಎಲ್ಲವೂ ಸಾಧ್ಯ, ಅವನ ಮೂಲಕ ಸಕಲವೂ ಉಂಟಾಯಿತು. ನಾವು ಆತನವರಿಗಾಗಿ ಕೆಲವು ತೀರ್ಮಾನಗಳನ್ನು ಮಾಡುವಂತ ದಿವಸವಾಗಿದೆ ಈ ದಿವಸ. ಸ್ವರ್ಗೀಯ ದೇವರು ತೀರ್ಮಾನ ಮಾಡಿ ಇಸ್ರಾಯೇಲ್ ಜನರನ್ನ ಬಿಡಿಸ್ಕೊಂಡು ಬಂದು ನಾನು ವಾಗ್ದಾನ ದೇಶಕ್ಕೆ ನಡೆಸ್ತೀನಿ ಅಂತ ಹೇಳುವಾಗ ಆ ತೀರ್ಮಾನ ಮಾಡಿದ ಬೇರೆ ಯಾರು ಅಲ್ಲ, ಸ್ವರ್ಗದ ದೇವರು. ಎಲ್ಲಿ ತೀರ್ಮಾನ ದೇವರು ತೆಗೆದುಕೊಳ್ತಾನ ಅಲ್ಲಿ ದೇವರು ಇಳಿದು ಬಂದಿರ್ತಾನ. ಅದಕ್ಕಿಂತ ಮುಂಚೆ ಸೀನಾಯ ಬೆಟ್ಟದಲ್ಲಿ ದೇವರು ಇಳಿದು ಬಂದಿಲ್ಲ, ಅದಕ್ಕಿಂತ ಮುಂಚೆ ದೇವರು ಇಳಿದು ಬಂದಿಲ್ಲ. ಯಾವಾಗ ಇಸ್ರಾಯೇಲ್ ಜನರಿಗಾಗಿ ದೇವರು ತೀರ್ಮಾನ ಮಾಡಿದ್ರು, ಆ ತೀರ್ಮಾನಕ್ಕೆ ನನ್ನ ದೇವರು ಆ ಇಸ್ರಾಯೇಲ್ ಜನರಿಗಾಗಿ ಅವನು ಇಳಿದು ಬಂದಂತ ದೇವರಾಗಿದ್ದನು. ನಿನ್ನ ಕುರಿತು ದೇವರು ಬೇರೆ ತೀರ್ಮಾನ ಮಾತ್ರ ಅಲ್ಲ, ನಿನ್ನ ವಿಷಯದ ಕುರಿತು, ನಿನ್ನ ಕುಟುಂಬದ ಕುರಿತು, ನಿನ್ನ ಕಾರ್ಯಗಳ ಕುರಿತು ದೇವರು ಸುಮ್ಮನೆ ಏನು ಸಾಧಾರಣವಾಗಿ ತೀರ್ಮಾನ ಮಾತ್ರವಲ್ಲ, ಒಂದು ವೇಳೆ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನದ ಪಕ್ಕದಲ್ಲಿ ನನ್ನ ದೇವರು ನಿನಗಾಗಿ ಅವನು ಇಳಿದು ಬಂದಿರ್ತಾನೆ. ಅವನು ಇಳಿದು ಬಂದಿರ್ತಾನೆ. ತೀರ್ಮಾನ ತೆಗೆದುಕೊಂಡ ತಕ್ಷಣನೇ ಆ ತೀರ್ಮಾನದ ಮೇರೆಗೆ ನಮ್ಮ ದೇವರು ಸ್ವರ್ಗವನ್ನು ತ್ಯಜಿಸಿ ಪರಲೋಕವನ್ನು ಬಿಟ್ಟು
ಲೋಕಕ್ಕೆ ಇಳಿದು ಬಂದಿದನು. ಅವನು ಇಳಿದು ಬಂದು ವಾಗ್ದಾನ ದೇಶಕ್ಕೆ ನಡೆಸುವವರೆಗೂ ಅವನು ಬೆಂಕಿಯಲ್ಲಿಯೋ, ಅವನ ಮಹಿಮೆಯಲ್ಲಿಯೋ, ಅವನ ತೇಜಸ್ಸಿನಲ್ಲಿಯೋ, ಅಗ್ನಿ ಸ್ತಂಭದಲ್ಲಿಯೋ, ಮೇಘ ಸ್ತಂಭದಲ್ಲಿಯೋ, ಅಧಿಕಾರದ ಕೋಲಿನಲ್ಲಿಯೋ ಅವನು ಪ್ರಕಟವಾದನು. ಇವರುಗಳಿಗಾಗಿ ಕೆಲವು ತೀರ್ಮಾನ ಮಾಡಿ ನಮ್ಮ ದೇವರು ಇಳಿಲಿ. ಬಾ ಬಾ. Hallelujah. Hallelujah. ನಿಮ್ ಡೌಟಾ? ಸ್ವಾಮಿ, ನಾನು ಹಿಂಗೆ ಜನರನ್ನ ನಡೆಸ್ಕೊಂಡು ಹೋಗ್ಲಿ. ಆಗ ದೇವರು ಹೇಳಿದ್ರು, ನಾನು ಸುಮ್ಮನೆ ಬಂದಿಲ್ಲ, ತೀರ್ಮಾನದೊಂದಿಗೆ ಬಂದಿರೋದು. ತೀರ್ಮಾನ ಮಾಡಿದ್ಮೇಲೆ ನಾನೇ ಇಳಿದು ಬಂದಿದ್ದೀನಿ. ನಾನು ನಿನ್ನ ಜೊತೆನಲ್ಲಿ ಬರ್ತೀನಿ, ನಾನು ನಿನ್ನ ಜೊತೆನಲ್ಲಿ ಇರ್ತೀನಿ. ಅವರುಗಳನ್ನು ನಡೆಸುವುದಕ್ಕೆ ಬೇಕಾದ ಕೃಪೆ, ಬಲ, ಶಕ್ತಿ, ದಯೆ, ಜ್ಞಾನ, ವಿದ್ಯೆ ಎಲ್ಲ ನಾನು ಕೊಡ್ತೀನಿ. ವಾಗ್ದಾನ ಮಾಡಿದ ದೇವರು, ತೀರ್ಮಾನ ತೆಗೆದುಕೊಂಡ ದೇವರು, ವಾಗ್ದಾನ ದೇಶಕ್ಕೆ ಹೋಗುವವರೆಗೂ ನಿಮ್ಮ ಸಂಗಡ ಇರ್ತೀನಿ ಅಂತ ದೇವರು ತೀರ್ಮಾನ ಮಾಡಿ ಕೆಲವೊಂದು ಮಾತುಗಳನ್ನು ದೇವರು ಮಾತಾಡುವಾಗ ಹಾಗೆಯೇ ನನ್ನ ದೇವರು ತೀರ್ಮಾನ ಮಾಡಿದಂತೆಯೇ ಮೋಸೆಯ ಸಂಗಡ ಇದ್ರು, ಇಸ್ರಾಯೇಲ್ ಜನರ ಸಂಗಡ ಇದ್ರು, ನಡೆಸಿದ್ರು. ಹಲ್ಲೆಲೂಯಾ. 13ನೇ ಅಧ್ಯಾಯದಲ್ಲಿ 21, 22ನೇ ವಾಕ್ಯ ನೋಡ್ರಿ. ವಿಮೋಚನೆ ಕಾಂಡ 13ನೇ ಅಧ್ಯಾಯ 21, 22ರಲ್ಲಿ ವಾಕ್ಯ ಹೇಳ್ತದೆ ನೋಡ್ರಿ. ಯೆಹೋವನು ಹಗಲು ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘಸ್ತಂಭದಲ್ಲಿಯೂ, ರಾತ್ರಿಯ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿಸ್ತಂಭದಲ್ಲಿಯೂ ಇದ್ದು ಅವರ ಮುಂಭಾಗದಲ್ಲಿ ಹೋದನು. ಈ ರೀತಿಯಲ್ಲಿ ಅವರು ಹಗಲು ಇರುಳು ಪ್ರಯಾಣ ಮಾಡಿದರು. ಆಗ ಹಗಲಲ್ಲಿ ಮೇಘಸ್ತಂಭವು, ರಾತ್ರಿಯಲ್ಲಿ ಅಗ್ನಿಸ್ತಂಭವು ಜನರ ಮುಂದೆ ತಪ್ಪದೇ ಕಾಣಿಸಿದವು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳಿದ್ರು, ನಾನು ನಿನ್ನ ಸಂಗಡ ಬರ್ತೀನಿ ನನ್ನ ಜನರಿಗಾಗಿ. ಯಾಕಂದ್ರೆ ನಾನು ಬಂದಿರೋದು ತೀರ್ಮಾನದೊಂದಿಗೆ, ಅವ್ರನ್ನ ಬಿಡಿಸಲೇಬೇಕು ಅಂತ. ಹಲ್ಲೆಲೂಯಾ. ಹಂಗಂದ ಮೇಲೆ ಅಗ್ನಿಸ್ತಂಭ, ಮೇಘಸ್ತಂಭ ಆಗಿರುವಂತ ದೇವರು ಚಾಚು ತಪ್ಪದೆ ಅವರಿಗೆ ಕಾಣಿಸಿಕೊಂಡ ವಾಕ್ಯ ಹೇಳ್ತದೆ. ಅವ್ರ ಮುಂದೆ, ಅವರ ಜೊತೆ, ಅವರ ಸಂಗಡ ದೇವರಿದ್ರು ಕೂಡ ಹೋರಾಟಗಳು ಕಡಿಮೆ ಬಂತ, ಸಮಸ್ಯೆಗಳು ಕಡಿಮೆ ಬಂತ. ಅನೇಕ ಹೋರಾಟಗಳು, ಸಮಸ್ಯೆಗಳು ಭಯಂಕರವಾಗಿ ಅಲೆಗಳ ಹಾಗೆ, ಬಿರುಗಾಳಿಯ ಹಾಗೆ, ಹುಚ್ಚುಗಾಳಿಯ ಹಾಗೆ ಅವರುಗಳಿಗೆ ಎದುರು ಬಂದರೂ ಕೂಡ ನನ್ನ ದೇವರು ಕೆಲವೊಂದು ತೀರ್ಮಾನಗಳನ್ನು ಮಾಡ್ದ. ಆ ಹೋರಾಟಗಳ ಮಧ್ಯೆ, ಆ ಹೋರಾಟಗಳ ನಡುವೆ ಅನೇಕ ಸಮಸ್ಯೆಗಳು ಬಂದರೂ ಕೂಡ ಅದರ ನಡುವೆ ನನ್ನ ದೇವರು ಇಸ್ರಾಯೇಲ್ ಜನರಿಗಾಗಿ ಕೆಲವೊಂದು ತೀರ್ಮಾನಗಳನ್ನ ತೆಗೆದುಕೊಂಡ. ಏನ್ ತೀರ್ಮಾನ? ಐಗುಪ್ತರಿಂದ ಬಿಡಿಸ್ಬೇಕು, ಹೊರಗಡೆ ಕರ್ತರ್ಬೇಕು. ಐಗುಪ್ತರಿಂದ ಬಿಡಿಸಿದನು, ಹೊರಗಡೆ ಕರ್ಕೊಂಡು ಬಂದನು. ದೇವ್ರದೊಂದು ತೀರ್ಮಾನ ಮಾಡಿದ್ರು, ಇವನು ಹಾಕಿರೋ ಚಪ್ಪಲಿ ಆಗಲಿ, ಇವನು ಹಾಕಿರೋ ಬಟ್ಟೆ ಆಗಲಿ ಸವಿನೇ ಬಾರದು. ಅಯ್ಯೋ,
ಈಗ 50,000 ರೂಪಾಯಿ, 1,00,000 ರೂಪಾಯಿ ನಾನು ಕೊಡ್ತೀನಿ. ಅಥವಾ 1,00,00,000, ಒಂದು ಜೊತೆ ಬಟ್ಟೆಗೆ 1,00,00,000 ಕೊಡ್ತೀನಿ. ಆ 1,00,00,000 ತೆಗೆದುಕೊಂಡು ಬಟ್ಟೆ ಕೊಟ್ಟಂತ ಆ ಓನರ್ ಅವನು ಗ್ಯಾರಂಟಿ ಕೊಡ್ತಾನ? 1 ತಿಂಗಳು, 2 ತಿಂಗಳು, 3 ತಿಂಗಳು, ಇದೇನಾಗಲ್ಲಪ್ಪ, ಇದು 1,00,00,000 ಬಟ್ಟೆ, ಇದು ಅರ್ಧ ಹೋಗಲ್ಲ, ಗ್ಯಾರಂಟಿ ಕೊಡ್ತಾರ? $1,00,00,000 ಕೊಟ್ಟು ನಿಮ್ಮ ಮನೇಲಿ ಒಂದು ಮಕ್ಕಳಿಗೆ, ಬೆಳೆಯೋ ಮಕ್ಕಳಿಗೆ ಒಂದು ಜೊತೆ ಬಟ್ಟೆ ಕೊಡಿಸ್ರಿ, 1 ವರ್ಷ ಅದನ್ನ ಹಾಕ್ರಿ. 1 ವರ್ಷ ಆದ್ಮೇಲೆ ಅವರಿಗೆ ಹಾಕ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ನಮ್ಮ ಮನೇಲಿರುವಂತ ಮಕ್ಕಳು ದೊಡ್ಡವರಲ್ಲ, ಚಿಕ್ಕ ಮಕ್ಕಳು, ಅಂದ್ರೆ ಬೆಳೆಯುವಂತ ಮಕ್ಕಳು. ಬೆಳೆಯುವಂತ ಮಕ್ಕಳಾದ ನಿಮಿತ್ತವಾಗಿ ಈಗ ಈ ವರ್ಷ ಆಗೋ ಬಟ್ಟೆ ನೆಕ್ಸ್ಟ್ ವರ್ಷ ಅವ್ರಿಗೆ ಆಗಲ್ಲ. ಯಾಕೆ? ಅವರು ಉದ್ದ ಬೆಳೆದು ನಿಲ್ತಾರೆ, ಅವರಿಗೆ ಆ ವಸ್ತ್ರಗಳು ತುಂಡಾಗಿ ಮಾರ್ಪಡುತ್ತೆ, ತುಂಡವಾಗಿ ಚಿಕ್ಕದಾಗಿ ಮಾರ್ಪಡುತ್ತೆ ಅಲ್ವರ? 1,00,00,000 ಅಲ್ಲ, 5,00,00,000 ಕೊಟ್ಟರು ಕೂಡ ಅವನು ಬೆಳೆಯವನಾದ್ರೆ ನೆಕ್ಸ್ಟ್ ವರ್ಷ ಅವನಿಗೆ ಆಗಲ್ಲ. ಆದ್ರೆ ದೇವರು ಇಸ್ರಾಯೇಲ್ ಜನರ ವಸ್ತ್ರ ಕೆರಗಳ ಕುರಿತು ಕೆಲವೊಂದು ತೀರ್ಮಾನ ತೆಗೆದುಕೊಳ್ತಾ ಇದ್ದಾರೆ. ಏನ್ ತೀರ್ಮಾನ ಗೊತ್ತಾ? ಈಗ ನಾನು ನನ್ನ ಮಕ್ಕಳನ್ನ ನಡೆಸಲಿಕ್ಕಾಗಿ ಹೋಗ್ತಾ ಇರೋದು ಅಡವಿಲಿ. ಕೇಳಿಸ್ಕೊಳ್ರಿ, ಈಗ ನಾನು ನನ್ನ ಜನರನ್ನ ತೀರ್ಮಾನ ಮಾಡಿ, ಆ ತೀರ್ಮಾನದ ಮೇರೆಗೆ ನನ್ನ ಮಕ್ಕಳನ್ನ ನಡೆಸಲಿಕ್ಕಾಗಿ ನಾನು ಹೋಗ್ತಾ ಇರೋದು ಸಿಟಿಯಲ್ಲಿ ಅಲ್ಲ, ಅರಣ್ಯದಲ್ಲಿ. ಅರಣ್ಯದಲ್ಲಿ ನಡೆಸುವಾಗ ಅರಣ್ಯದಲ್ಲಿ ಯಾವ ಹೋಲ್ಸೇಲ್ ಅಂಗಡಿನೂ ಇರಲ್ಲ, ಯಾವ ರೇಷನ್ ಅಂಗಡಿನೂ ಇರಲ್ಲ, ಯಾವ ಬಟ್ಟೆ ಅಂಗಡಿನೂ ಇರಲ್ಲ, ಯಾವ ಚಪ್ಪಲಿ ಅಂಗಡಿನೂ ಇರಲ್ಲ. ಯಾಕೆಂದ್ರೆ ಅವ್ರು ನಡೀತಾ ಇರುವಂಥದ್ದು ಭಯಂಕರವಾಗಿರುವಂತಹ ಅಡವಿ. ಈಗ ದೇವ್ರ ತೀರ್ಮಾನ ಮಾಡಿದ್ರು, ಈ ಜನರು ಈ ಅರಣ್ಯ ಪ್ರಯಾಣ ಮುಗಿಸೋವರೆಗೂ ಇವ್ರು ಹಾಕೊಂಡ್ರು ಚಪ್ಪಲಿ ಚಿಕ್ಕದಾಗಬಾರ್ದು, ಇವ್ರು ಹಾಕೊಂಡ್ರು ಚಪ್ಪಲಿ ಸವದೋಗಬಾರ್ದು, ಇವ್ರು ಹಾಕೊಂಡ್ರು ಚಪ್ಪಲಿ ಕಿತ್ತೋಗಬಾರ್ದು, ಇವ್ರು ಹಾಕೊಂಡ್ರು ಬಟ್ಟೆ ಹರಿದೋಗಬಾರ್ದು, ಇವ್ರು ಹಾಕೊಂಡ್ರು ಬಟ್ಟೆ ಚಿಕ್ಕದಾಗಬಾರ್ದು. ಯಾರೆಲ್ಲ ಬೆಳಕೊಂಡು ಹೋಗ್ತಾರೋ ಅವರೊಂದಿಗೆ ಅವ್ರು ಹಾಕೊಂಡ್ರ ಬಟ್ಟೆ ಕೂಡ ಬೆಳಿಬೇಕು. ಯಾರೆಲ್ಲ ಬೆಳೆಯುವಂತವ್ರು ಇರ್ತಾರೋ ಅವರೊಂದಿಗೆ ಅವರೊಟ್ಟಿಗಿರುವಂತ ಬಟ್ಟೆ ಕೂಡ ಬೆಳಿಬೇಕ. ಅವ್ರ ಕಾಲ್ಗೆ ಹಾಕೊಂಡ್ರೆ ಕೆರೆಗಳು ಕೂಡ ಅದು ಬೆಳಿಬೇಕು. ನಮ್ ದೇವರು ಇಸ್ರಾಯೇಲ್ ಜನರಿಗೆ ತೀರ್ಮಾನ ಮಾಡಿಕೊಟ್ಟ ಬಟ್ಟೆ, ತೀರ್ಮಾನ ಮಾಡಿಕೊಟ್ಟಂತ ಕೆರೆಗಳು ಅದು 40 ವರ್ಷ ಬಂತಂತೆ. ನಿನ್ನನ್ನು ತೀರ್ಮಾನ ಮಾಡಿ ಕರೆದಿರೋ ದೇವರೇ ಆದ್ರೆ ಕೆಲವೊಂದು ತೀರ್ಮಾನಗಳನ್ನು ಉಚಿತವಾಗಿ ಬೋನಸ್ ಆಗಿ ನಮ್ಮ ದೇವರು ನಿನಗಾಗಿ ಈ ದಿನಗಳಲ್ಲಿ ಮಾಡುವನಾಗಿರ್ತಾನೆ. ರಾಭ ಶಭಾದಡಗಾದವ. ಈ ಲೋಕದಲ್ಲಿರುವ ನಿನ್ನ ರಿಲೇಷನ್, ನಿನ್ನ ಬಂಧು ಮಿತ್ರರು, ನಿನ್ನ ಸ್ನೇಹಿತರು, ನಿನ್ನ ತಂದೆ ತಾಯಿ ಅಕ್ಕ ತಂಗಿ, ನಿನ್ನ ರಿಲೇಷನ್ಗಳು ತೀರ್ಮಾನ ಮಾಡಿಕೊಟ್ಟಂತ ಅದು ತೀರ್ಮಾನಗಳು ಮಾಡಿಕೊಡೋ ಕೆಲವು ಬಟ್ಟೆಗಳು ಅದು ಚಿಕ್ಕದಾಗಿ ಮಾರಪಡುತ್ತೆ. ಅದು ಕೆಲವು ವರ್ಷಗಳು ಮಾತ್ರ ಬರುತ್ತೆ. ಬಟ್ ನಿನ್ನನ್ನು ಕರೆದು ನಿನ್ನ ಮೇಲೆ ಉದ್ದೇಶ ಇಟ್ಟು ನಿನ್ನ ಮೇಲೆ ಕೆಲವು ತೀರ್ಮಾನಗಳು ಮಾಡಿರುವಂತ ದೇವರು ಅವನು ತೀರ್ಮಾನ ಮಾಡಿದ್ರೆ ಕೆಲವೊಂದು ಆಫರ್ಗಳನ್ನ ನಮಗೆ ಕೊಡುವನಾಗಿರ್ತಾನೆ. ಹಲ್ಲೆಲೂಯಾ. ನನ್ನ ದೇವರು ಜನರ ಕುರಿತು ತೀರ್ಮಾನ ಮಾಡಿದ್ರು, ನನ್ನ ಮಕ್ಕಳಿಗೆ ಒಂದು ಮುಳ್ಳು ಕಾಲಿಗೆ ಹತ್ತಬಾರ್ದು, ಚಪ್ಪಲಿ ಸವಿಯಬಾರ್ದು, ಚಪ್ಪಲಿ ಚಿಕ್ಕದಾಗಬಾರ್ದು, ಬಟ್ಟೆ ಹರಿಯಬಾರ್ದು, ಬಟ್ಟೆ ಚಿಕ್ಕದಾಗಬಾರ್ದು. ಅದೇ ಪ್ರಕಾರ ಅವರು ವಾಗ್ದಾನ ದೇಶಕ್ಕೆ ಹೋಗಿ ಸೇರೋವರೆಗೂ ಅವ್ರ ಬಟ್ಟೆ ಹರಿದಿಲ್ಲ. 40 ವರ್ಷಗಳಿಗಿಂತಲೂ ಅಧಿಕವಾಗಿ ವರ್ಷ ಅವ್ರ ಬಟ್ಟೆ ಚಿಕ್ಕದಾಗಿಲ್ಲ, ಅವ್ರ ಬಟ್ಟೆ ಹರಿದಿಲ್ಲ. ಅದು ಮಾತ್ರವಲ್ಲದೆ ಆ ಬಟ್ಟೆಗಿದ ಕಲ್ಲರ್ ಒಂದು ನೂಲಷ್ಟು ಕೂಡ ಕಡಿಮೆ ಆಗಿಲ್ಲ. ನಾವೆಲ್ಲ ತಗೊಂಬರೋ ಬಟ್ಟೆ ತಗೊಂಡು ಬಂದು ನೀರಿಗಾಗಿ ಒಂದೇ ದಿನ ಕಲ್ಲರ್ ಹೋಗ್ಬಿಡ್ತದೆ.
ಆದರೆ ಇಸ್ರಾಯೇಲ್ ಜನರು ಹಾಕ್ಕೊಂಡು ಪ್ರಯಾಣ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಬಟ್ಟೆ ಇದೆಯಲ್ಲ, ಆ ಬಟ್ಟೆ ಒಂದು ಚೂರು ಕೂಡ ಕಲರ್ ಕಡಿಮೆ ಆಗಿಲ್ಲ, ಒಂದು ಚೂರು ಕೂಡ ಆ ಬಟ್ಟೆಗಳು ಗಲೀಜಾಗಿಲ್ಲ. ಅವರು ಕಾಡುಗಳಲ್ಲಿ ಹಾದು ಹೋಗುವಾಗ ತಿಳ್ಕೊಳ್ರಿ, ಎಂತೆಂಥ ಗಿಡಗಳು ಎಂತೆಂಥ ಮುಳ್ಳುಗಳು ಇರಲ್ಲ. ನಾವೇ ಸಾಧಾರಣವಾಗಿ ಎಲ್ಲಾದರೂ ಸ್ವಲ್ಪ ಗಿಡಗಳು ಮುಳ್ಳುಗಳಿರೋ ಜಾಗ ಹೋಗಿ ಬಂದ್ರೆ ಸಾಕು, ಬಟ್ಟೆಗಳು ತಗೊಳಕೊಂಡು ಪರ್ರಂದು ಬಿಡ್ತದೆ. ಅಂಥದ್ರಲ್ಲಿ ಒಂದರಿಕೆನೆ ಅರ್ಧವರೆಗೆನೆ ಎರಡವರೆಗೆನೆ ಹರಿದೋಗಿರ್ತದೆ ಮುಳ್ಚಿಚ್ಕೊಂಡು. ಅಂಥದ್ರಲ್ಲಿ 40 ವರ್ಷಗಳಿಗಿಂತಲೂ ಅಧಿಕವಾದ ವರ್ಷಗಳು ಅವರು ಅರಣ್ಯದಲ್ಲಿ ನಡೆದಿದ್ದಾರೆ, ಅವರು ಕಾಡಲ್ಲಿ ನಡೆದಾಡಿದ್ದಾರೆ. ಒಂದು ಮುಳ್ಳು ಅವರ ಬಟ್ಟೆ ಗೊತ್ತಿಲ್ಲ, ಒಂದು ಮುಳ್ಳು ಹತ್ತು ಅವ್ರ ಬಟ್ಟೆ ಹರಿದೋಗಿಲ್ಲ. ಕಾರಣ ತೀರ್ಮಾನ ಅವರದಲ್ಲ, ನಡೆಸ್ತೀನಿ ಅಂತೇಳಿ ತೀರ್ಮಾನ ಸ್ವರ್ಗದ ದೇವರಾಗಿತ್ತು. ಹಲ್ಲೆಲೂಯಾ. ನಿನ್ನ ಕುರಿತು ಕೆಲವು ತೀರ್ಮಾನಗಳನ್ನ ಮಾಡಿ ದೇವರು ನಿಮ್ಮನ್ನ ಕರೆದಿರೋದು. ನೀವು ಸಾಧಾರಣವಾದವರಲ್ಲ, ನೀವು ಸಾಧಾರಣವಾದವರಲ್ಲ. ದೇವರು ತೆಗೆದುಕೊಂಡಿರುವಂತಹ ತೀರ್ಮಾನಗಳಲ್ಲಿ ಇರುವಂತವರಾಗಿದ್ದೀರಿ. ಹೋ ರಾಬಾ ಶಾಪಾ ತಾ 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 ತಾ. ಏನ್ ಬೆಳಿಬೇಕು ಅದು ಬೆಳೀತು, ಏನ್ ಬೆಳಿಬಾರ್ದು ಅದು ಬೆಳೆದಿಲ್ಲ. ಈಗ ನಾವೇ ಒಂದು ವರ್ಷ ಎಲ್ಲಿ ಕಟಿಂಗ್ ಶಾಪ್ ಹೋಗಿ ಇದ್ಬಿಟ್ರೆ ನಾವು ಸನ್ಯಾಸಿಗಳಾಗ್ಬಿಡ್ತೀವಿ ಅಲ್ಲಪ್ಪ. ನೋಡು, ಇನ್ನೊಂದು 2 ದಿನ ಊಟ ಸನ್ಯಾಸಿ ಆಗ್ಬಿಡ್ತಾನೆ ಮನುಷ್ಯ. ಅಲ್ಲ ಹೇಳಿದ್ರು, ದಾಡ ಗಿಡ ಎಲ್ಲ ಬಿಟ್ಕೊಂಡು. ಯಾಕೆ ಮಗು ಹೊಟ್ಟೆಲಿದೆ ನಾನು ಫಸ್ಟ್ ಶೇವಿಂಗ್ ಮಾಡಿಸ್ತಾಳೆ. ಓಕೆ ಡನ್. ಕೆಲವು ಜನರು ಹಂಗೇನು ಮಗು ಡೆಲಿವರಿ ಆಗೋವರೆಗೂ ಶೇವಿಂಗ್ ಕಟಿಂಗ್ ಮಾಡಿಸ್ಬೋದು. ಯಾಕೆ ಕತ್ರಿ ಹಾಕ್ರೆ ಮಗು ಕತ್ರಿ ಹಾಕೋರು ಏನು ದರಿದ್ರ ಅಂತ. ಕಟಿಂಗ್ ಮಾಡಂಗಿಲ್ಲ, ಶೇವಿಂಗ್ ಮಾಡಂಗಿಲ್ಲ. ಫ್ರೆಶ್ ಯಾಕೆ ಮಾಡ್ತೀಯಾ, ಮಾಕೆ ಯಾಕೆ ತೊಳ್ಕೊಂತೀಯ, ಮಗು ಹುಟ್ಟೋರ್ಗು ತಿನ್ಬೇಡ. ಅಲ್ಲೂಯ್ಯ, ಮಗು ಹುಟ್ಟೋರ್ ಕೆಲಸ ಮಾಡಬೇಡ. ಅಲ್ಲೂಯ್ಯ, ಅದೆಲ್ಲ ಏನಿಲ್ಲ. ಅದೆಲ್ಲ ಆಚಾರ ಪಾಚಾರಗಳೆಲ್ಲ ದೇವ್ರು ತೆಗೆದು ಒಡೆದು ಬಿಸಾಕಿದಾನ. ಆಮೇಲೆ ಆಚಾರ ಪಾಚಾರಗಳೆಲ್ಲ ಏನಿಲ್ಲ, ಒಂದೇ ನಿಯಮ, ಪರಿಶುದ್ಧವಾದ ನಿಯಮ. ಅಲ್ಲೂಯ್ಯ. ಕೆಲ ಜನರು ಹಂಗೆ ಮಗು ಹೊಟ್ಟೆಲಿರುವಾಗ ಕಟಿಂಗ್ ಮಾಡಿಸ್ಬಾರ್ದು, ಶೇವಿಂಗ್ ಮಾಡಿಸ್ಬಾರ್ದು. ಕಟಿಂಗ್ ಶೇವಿಂಗ್ ಮಾಡಿಸ್ರೆ ಏನಾಗುತ್ತಮ್ಮ? ಹೊಟ್ಟೆಲಿ ಮಗು ಇರುವಾಗ ಕಟಿಂಗ್ ಶೇವಿಂಗ್ ಮಾಡಿಸ್ರೆ ಏನಾಗುತ್ತೆ? ದರಿದ್ರ ಬರುತ್ತೆ. ಬಿಡಿ. 1 ವರ್ಷ ಕಟಿಂಗ್ ಮಾಡಿಸಿಲ್ಲ ಅಂದ್ರೆ ಏನಾಗ್ಬಿಟ್ಟಿರ್ತಾರೆ? ಸನ್ಯಾಸಿ ಅಲ್ವಾ? ಅಂಥದ್ರಲ್ಲಿ 40 ವರ್ಷ ಕಟಿಂಗ್ ಶಾಪು ಇಲ್ಲ, ಶೇವಿಂಗ್ ಶಾಪು ಇಲ್ಲ. ನೀನು ನೆನೆಸ್ಕೊಳ್ರಿ. ಅಂದ್ರೆ ದಾಡನೂ ಬೆಳೆದಿಲ್ಲ, ಕೂದಲು ಬೆಳೆದಿಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ಯಾಕಂದ್ರೆ ಅವ್ರ ಕುರಿತು ತೀರ್ಮಾನ ಅವನು ತೆಗೆದುಕೊಂಡಿರುವಾಗ ಆ ವಾಗ್ದಾನದವರೆಗೂ ನಡೆಸುವುದಕ್ಕೆ ಅವನು ಸಾಕಾಗಿರುವಂತ ದೇವರು, ಅವನು ಶ್ರೇಷ್ಠನಾಗಿರುವಂತ ದೇವರು, ಅವನು ಐಶ್ವರ್ಯವುಳ್ಳ ದೇವರು, ನಮಗೆ ಬೇಕಾಗಿರೋದನ್ನೆಲ್ಲವನ್ನ ಇಟ್ಟುಕೊಂಡಿರುವಂತ ದೇವರು. ಹಲ್ಲೆಲೂಯಾ. ದೇವರು ಇಸ್ರಾಯೇಲ್ ಜನರ ಕುರಿತು ತೀರ್ಮಾನ ಮಾಡಿದ್ರು. ಬಟ್ಟೆ ಕಲ್ಲರ್ ಹೋಗಿಲ್ಲ, ಬಟ್ಟೆ ಹರಿದೋಗಿಲ್ಲ. ಹುಡುಗ ಬೆಳಿತವನೆ, ಬೆಳೆಯೋ ಹುಡುಗನಿಗೆ ಬಟ್ಟೆ ಹಾಕಿದಾರೆ, ಅವನು ಬೆಳೀತಾ ಇದ್ದಾನೆ. ಬೆಳೀತಾ ಇರುವಾಗ ಆ ಹುಡುಗ ಹಾಕೊಂಡ್ರ ಬಟ್ಟೆ ಕೂಡ ಬೆಳೀತಾ ಇದೆ. ಬೆಳೆಯೋ ಹುಡುಗಿನ ಚಪ್ಪಲಿ ಹಾಕಿದ್ದಾರೆ, ಅವನು ಹಾಕುವಾಗ ಆ ಹುಡುಗ ಚಪ್ಪಲಿ ಚಿಕ್ಕವನಾಗಿದ್ದ, ಚಪ್ಪಲಿ ಕೂಡ ಆ ಸೈಜ್ ತಕ್ಕನಾಗ ಚಿಕ್ಕದಾಗಿತ್ತು. ಈಗ ಹುಡುಗ ಬೆಳ್ಕೊಂಡು 40 ವರ್ಷ ಲೆಕ್ಕ ಹಾಕೊಳ್ರಿ, ಬೆಳ್ಕೊಂಡು ಬರ್ತಾ ಇದ್ದಾನೆ. ಬೆಳ್ಕೊಂಡು ಬರ್ತಾ ಇರುವಾಗಲೇ ಆ ಚಪ್ಪಲಿ ಕೂಡ ಬೆಳ್ಕೊಂಡು ಬರ್ತಾ ಇದೆ. ನನ್ನ ದೇವ್ರು ಗೊತ್ತು ನಿನ್ನ ಜೀವನದಲ್ಲಿ ಏನ್ ಬೆಳಿಬೇಕು, ಏನ್ ಬೆಳಿಬಾರ್ದು. ಹಲ್ಲೆಲೂಯಾ. ಬೇಡದೇ ಇರೋದು ದೇವ್ರು ಬೆಳೆಸ್ಲಿಕ್ಕೆ ಬಿಡಲ್ಲ. ನಿನ್ನ ಜೀವನದಲ್ಲಿ ಏನ್ ಬೇಕೋ ಅದನ್ನೇ ಅವನ್ ತೀರ್ಮಾನಗಳು ಮಾಡಿ ಬೆಳೆಸುವಂಥದ್ದು. ಬಟ್ಟೆ ಅಂತ ಹೇಳುವಾಗ ಆತ್ಮಿಕದಲ್ಲಿ ನಾವು ಧ್ಯಾನ ಮಾಡೋದಾದ್ರೆ ಅದು ರಕ್ಷಣೆಯ ವಸ್ತ್ರ, ಕ್ರಿಸ್ತನೆಂಬ ವಸ್ತ್ರ. ಹಲ್ಲೆಲೂಯಾ.
ಹಲ್ಲೆಲೂಯಾ. ಇದ್ರ ಕುರಿತು ಹೋದ್ರೆ ಸುಮಾರು ಆಲೋಚನೆಗಳ ಒಳಗಡೆ ಹೋಗ್ಬೇಕಾಗ್ತದೆ. ನಾನು ಆ ಕಡೆ ಹೋಗ್ಲಿಕ್ಕೆ ಇಷ್ಟಪಡಲ್ಲ. ನನ್ನ ಸಂದೇಶದ ಭಾಗ ಅದಲ್ಲ. ನನ್ನ ಸಂದೇಶದ ಭಾಗ ದೇವರು ಬೇರೆ ಕೊಟ್ಟಿದ್ದಾರೆ. ದೇವರ ಅನುಮತಿ ಕೊಟ್ಟಿರೋದನ್ನ ನಾಳೆ ಮಾಡ್ತೀನಿ. ಬಟ್ ಇವತ್ತು ಪರಿಶುದ್ಧಾತ್ಮನ ಮಾತಾಡಿದ್ದು, ನೀವು ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ ಕೆಲವು ತೀರ್ಮಾನಗಳು ಮಾಡುವಾಗ ದೇವರು ನಿಮ್ಮ ಕುರಿತು ಕೆಲವೊಂದು ತೀರ್ಮಾನಗಳನ್ನು 4ರಷ್ಟು ಮಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಅಂದ್ರೆ ಇದು ಬೋನಸ್, ಇದು ಆಫರ್ ದೇವ್ರು ನಿಮ್ಗೆ ಕೊಡ್ತಾ ಇರೋದು. ಹಲ್ಲೆಲೂಯಾ. ಈ ಆಫರ್ ಕೊಡುವಾಗ ಆಫರ್ ಹಿಡ್ಕೊಂಡ್ಬಿಡ್ಬೇಕು. ಹಲ್ಲೆಲೂಯಾ. ಇದಾದ್ಮೇಲೆ ಮತ್ತೆ ನೋಡೋಣ, ಮತ್ತೆ ಏನಂದ್ರೆ ಹಲ್ಲೆಲೂಯಾ. ಇಸ್ರಾಯೇಲ್ ಜನರಿಗಾಗಿ ದೇವರು ಪರಲೋಕದ ಮನ್ನವನ್ನು ಸುರಿಸಿ ತೀರ್ಮಾನದೊಂದಿಗೆ ಸುರಿಸಿದ್ರು. ಆ ತೀರ್ಮಾನ ಏನಾಗಿತ್ತು ಗೊತ್ತಾ? ದಿಸಕ್ಕೆ ನೀನು ಒಂದೇ ಸೇರಿ ಎತ್ಕೊಬೇಕು. ಇದು ಯಾರ ತೀರ್ಮಾನ? ಆದ್ರೆ ಅಲ್ಲಿ ಕೆಲವು ಜನರು ಕೆಲವು ತೀರ್ಮಾನ ಮಾಡಿದ್ರು. ಏನ್ ತೀರ್ಮಾನ? ಯಾಕೆ ಒಂದೇ ತಗೊಬೇಕು? ಯಾಕೆ ಒಂದೇ ತಗೊಳ್ಬೇಕು? ನಾವು 2 ತಗೊಳ್ಳೋಣ ಅಂತೇಳಿ 2 ತಗೊಳ್ತಾ ಇದ್ರು, 3 ತಗೊಳ್ತಾ ಇದ್ರು. ಒಂದು ಬಿಟ್ಟು, ಒಂದು ಸೇರ್ ಬಿಟ್ಟು ಮಿಕ್ಕಿ ಸೇರ್ಗಳೆಲ್ಲ ಕೊಡ್ತಾ ಬಿಡೋದು. ನಿಜ. ದೇವ್ರು ಏನ್ ಹೇಳ್ತಾರೋ ಅದನ್ನ ಮಾತ್ರ ಮಾಡಕ್ ನಾವು ರೆಡಿ ಆಗಿರ್ಬೇಕು. ದೇವ್ರು ನಮ್ಮನ್ನ ಆರಿಸ್ಕೊಂಡ್ರದು ಅವನ ತೀರ್ಮಾನ ಏನ್ ತಗೊಳ್ತಾರೋ ಅದನ್ನ ನೆರವೇರಿಸೋಕೆ. ಹಲ್ಲೆಲೂಯಾ. ದೇವ್ರು ತೀರ್ಮಾನ ಮಾಡಿ ಹೇಳಿದ್ರು, ನೋಡಪ್ಪ ದಿಸಕ್ಕೆ ನೀವೇನ್ ಮಾಡ್ರಿ, ಮನ್ನ, ಪರಲೋಕದ ಮನ್ನನ ನಿಮಗೆ ಕೊಡ್ತಾ ಇರೋದು. ಈ ಮನ್ನವನ್ನು ನೀವೇನ್ ಮಾಡಬೇಕು? ದಿಸಕ್ಕೆ ಒಂದೇ ಸೇರ್ ತಗೋಬೇಕು. ಏನ್ ಪಾಶ್ರಮ? ಒಂದೇ ಸೇರು ತಗೊಬೇಕು ಅಂತ. ಬಟ್ ಇವ್ರು ತೀರ್ಮಾನ ಮಾಡ್ತಾರೋ ಇಲ್ಲ, ಅದೇನಾಗ್ಬಿಡ್ತು ನೋಡೋಣ ಅಂತ 2 ಸೇರು ತಗೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅವನ ತೀರ್ಮಾನದ ಮುಂದೆ ನಮ್ಮ ತೀರ್ಮಾನ ನಡೆಯುತ್ತಾ? ಅಂದ್ರೆ ದೇವ್ರು ಹೇಳ್ತಾ ಇರೋದು, ಮಾಡಬೇಕಾದ ತೀರ್ಮಾನ ಮಾಡ್ರಿ, ಕೊಳ್ತೋಗೋ ತೀರ್ಮಾನ ಮಾಡಬೇಡ್ರಿ ಅಂತ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ದೇವ್ರು ಹೇಳಿದ್ರು ನೀವು 1 ಸೇರ್ ತಗೊಳ್ರಿ ದಿಸಕ್ಕೆ ಅಂತ. ಆನಂತರವಾಗಿ ಇವ್ರೇನು ಮಾಡ್ತಾ ಇದ್ದಾರೆ? ಇವ್ರು ಕೆಲವೊಂದು ತೀರ್ಮಾನಗಳು ತೆಗೆದುಕೊಳ್ತಾ ಇದ್ದಾರೆ. ಇದ್ಯಾವ ತೀರ್ಮಾನ? ದೇವರಿಗೆ ವಿರೋಧವಾದ ತೀರ್ಮಾನ, ದೇವರಿಗೆ ಬೇಡದೇ ಇರುವಂತ ತೀರ್ಮಾನ, ಅದು ಪ್ರಯೋಜನ ಅಲ್ಲದೆ ಇರುವಂತ ತೀರ್ಮಾನ. ಇವ್ರು ತೀರ್ಮಾನ ತೆಗೆದುಕೊಳ್ತಾ ಇದ್ದಾರೆ. ಯಾಕೆ? 1 ಸೇರ್ ಎಕ್ಸ್ಟ್ರಾ ತಗೊಳ್ಳೋಣ, 2 ಸೇರ್ ಎಕ್ಸ್ಟ್ರಾ ತಗೊಳ್ಳೋಣ, ನಾಳೆಗೆ ಬೇಕಾಗುತ್ತೆ, ನಾಳೆದಿಗೆ ಬೇಕಾಗುತ್ತೆ. ಕೊಳ್ತೋಗುತ್ತೆ ಮನುಷ್ಯ. ಹಲ್ಲೆಲೂಯಾ. ಅವ್ರು ಆ ರೀತಿ ತೀರ್ಮಾನ ಮಾಡಿ, ದೇವ್ರ ತೀರ್ಮಾನ 1 ಸೇರು, ಇವ್ರ ತೀರ್ಮಾನ 2 ಸೇರಾಗಿ ಮಾರ್ಪಡುವಾಗ ಅಲ್ಲಿ ವಾಕ್ಯ ನೀವು ಓದ್ಕೊಂಡು ಬನ್ರಿ, 1 ಸೇರು ಮಾತ್ರ ಫ್ರೆಶ್ ಆಗಿತ್ತಂತೆ. ದೇವರು ತೀರ್ಮಾನದ ಪ್ರಕಾರವಾಗಿ ತೀರ್ಮಾನ ಮಾಡಿ ಕಟ್ಟಲೆ ಕೊಟ್ಟ ಪ್ರಕಾರವಾಗಿ ಅವರು ತೆಗೆದುಕೊಳ್ಳುವಾಗ ಅದು ಫ್ರೆಶ್ ಆಗಿದೆ, ಅದು ಚೆನ್ನಾಗಿದೆ, ಅದು ಆರೋಗ್ಯವಾಗಿದೆ, ಅದು ವ್ಯರ್ಥವಾಗ್ತಾ ಇಲ್ಲ, ಅದು ನಷ್ಟವಾಗ್ತಾ ಇಲ್ಲ, ಅದು ಕೊಳ್ತು ಹೋಗ್ತಾ ಇಲ್ಲ. ಆದ್ರೆ ಇವರುಗಳು ಕೆಲವು ತೀರ್ಮಾನ ತೆಗೆದುಕೊಳ್ತಾ ಇದ್ದಾರೆ. ಬಟ್ ದೇವ್ರು ಹೇಳಿದ್ದು ಒಳ್ಳೆ ರೀತಿ ತೀರ್ಮಾನ ತಗೊಳ್ರಿ ಅಂತ. ಆದ್ರೆ ಇವರು ಬೇರೆ ತೀರ್ಮಾನ ಮಾಡುವಾಗ ಅದು ಕೊಳ್ತು ಹೋಗ್ತಾ ಇದೆ. ದೇವರಾತ್ಮ ಶಕ್ತವಾಗಿ ಮಾತಾಡ್ತಾ ಇದ್ದಾರೆ. ನೀನ್ ತೆಗೆದುಕೊಳ್ಳಬೇಕಾಗಿರುವಂತ ತೀರ್ಮಾನ ಅದು ಮಾನ್ಯವಾದದಾಗಿ, ಪ್ರಯೋಜನವುಳ್ಳದಾಗಿ, ನೆಲೆ ನಿಲ್ಲುವಂತದಾಗಿರುವಂತ ತೀರ್ಮಾನಗಳು ತೆಗೆದುಕೊಳ್ಳಬೇಕು. ಎಷ್ಟೋ ಸಾರಿ ನಾನು ನಿನಗೆ ಆಪ್ಷನ್ ಕೊಟ್ಟೆ, ಎಷ್ಟೋ ಸಾರಿ ನಾನು ನಿನಗೆ ಅವಕಾಶ ಕೊಟ್ಟೆ, ಎಷ್ಟೋ ಸಂದರ್ಭಗಳನ್ನ ನೀನು ಕೊಟ್ಟೆ, ಕೆಲವೊಂದು ತೀರ್ಮಾನ ಮಾಡಿ ತಗೋ ಅಂತ. ಆದ್ರೆ ನಿನ್ನ ತೀರ್ಮಾನ ಏನಾಗಿತ್ತು ಗೊತ್ತಾ? ಎಲ್ಲ ತೀರ್ಮಾನಗಳು ಕೆಡುಕೆ, ಎಲ್ಲ ತೀರ್ಮಾನಗಳು ಉಳ್ಕೆ, ಎಲ್ಲ ತೀರ್ಮಾನಗಳು ಕೊಳೆತು ಹೋಗುವಂತದೆ, ನಾರುವಂತದೆ, ಪ್ರಯೋಜನ ಇಲ್ಲ. ಆದ್ರೆ ಈ ರಾತ್ರಿ ವೇಳೆಯಲ್ಲಿ ಮಾತಾಡ್ತಾ ಇದ್ದೀನಿ, ನೀವು ಕೆಲವೊಂದು ತೀರ್ಮಾನಗಳನ್ನ, ಒಳ್ಳೆ ತೀರ್ಮಾನಗಳು ತೆಗೆದುಕೊಳ್ಳುವಾಗ ನಾನು ನಿಮ್ಮ ಕುರಿತು 4 ಪಟ್ಟು ಹೆಚ್ಚಾಗಿ ನಾನು ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕಾಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ನಿನ್ನ ಮನಸ್ಸು ಬದಲಾಗಲಿ,
ನಿನ್ನ ಹೃದಯ ಬದಲಾಗಲಿ, ನಿನ್ನ ಚಿಂತೆ ಬದಲಾಗಲಿ, ನಿನ್ ಕೇಳೋ ಕಿವಿ ಮಾತು ಬದಲಾಗಲಿ. ಟೋಟಲ್ ನಿನ್ನ ತೀರ್ಮಾನಗಳು ಈ ರಾತ್ರಿಯ ವೇಳೆಯಲ್ಲಿ ಬದಲಾಗಲಿ. ರಾಬಾ ಶಾಬಾ ದಾಡಾಗಾದಬ, ಸೈನ್ಯಗಳ ಒಡೆಯನು, ರಾಜಾದಿರಾಜನು, ಮೃತ್ಯುಂಜಯನಾಗಿರುವಂತ ದೇವರಾಗಿರುವ ನಾನು ನಿನಗೆ ಕಲ್ಪಿಸ್ತಾ ಇದ್ದಾನೆ, ನಾನು ನಿನಗೆ ಜ್ಞಾಪಿಸ್ತಾ ಇದ್ದಾನೆ. ಕೆಲವೊಂದು ಒಳ್ಳೆ ತೀರ್ಮಾನಗಳನ್ನು ಈ ರಾತ್ರಿ ವೇಳೆಯಲ್ಲಿ ತಗೋ. Jesus, 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 Jesus. Oh, ha. ನಿನ್ ತೀರ್ಮಾನ ಲೋಕದಲ್ಲ, ನಿನ್ ತೀರ್ಮಾನ ಲೋಕಕ್ಕೆ ಅನುಗುಣವಾಗಿರುವಂತ ವಿಷಯಗಳ ಮೇಲೆ ಅಲ್ಲ, ನಿನ್ ತೀರ್ಮಾನ ಲೋಕದ ಕಾರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅಲ್ಲ. ನಿನ್ ತೀರ್ಮಾನಗಳು ದೇವರ ಒಳಗಡೆ ಆಗಿರಲಿ. ನೀನು ಅವನಲ್ಲಿಯೂ ಅವನು ನಿನ್ನಲ್ಲಿಯೂ ನೆಲೆಗೊಂಡಿದ್ರೆ ಕೆಲವು ತೀರ್ಮಾನ ಅವನು ಮಾಡುವಾಗ ನಿನ್ನಲ್ಲಿ ಅಧಿಕವಾದ ಫಲ ಹೊರಗಡೆ ಬರುತ್ತೆ. ಅಣ್ಣಳು 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 ಮನೋವೇದನೆಗೆ ಒಳಗಾದವಳು, ಧಿಕ್ಕರಿಸಲ್ಪಟ್ಟವಳು, ಮನೆ ಒಳಗಡೆ ತಿರಸ್ಕರಿಸಲ್ಪಟ್ಟವಳು, ದುಃಖಕ್ಕೆ ಒಳಗಾದವಳು, ತಲೆ ಬಾಗಿಸುವ ಹಾಗೆ ಕೆಲವು ಕಾರ್ಯಗಳು ಅವಳ ಜೀವಿತದಲ್ಲಿ ನಡೆದ ಕಾರ್ಯಗಳು, ಮನೆಯಲ್ಲಿ ಚುಚ್ಚಿ ಚುಚ್ಚಿ ಮಾತಾಡುವಂತ ಸಂದರ್ಭ. ಪೆನಿ ಹೇಳ್ತಾ ಇದ್ದಾಳೆ, ಹೇ ಬಂಜೆ, ಎಲ್ಲಿ ನಿನಗೆ ಮಕ್ಕಳು? ನೋಡು ನನಗಿಷ್ಟು ಮಕ್ಕಳು, ನೋಡು ನನಗೆ ಅಷ್ಟು ಮಕ್ಕಳು. ಅಣ್ಣಳಿಗೆ ಮಕ್ಕಳೇ ಇಲ್ಲ. ಅವಳ ಗರ್ಭ ಖಾಲಿ, ಅವಳ ಗರ್ಭ ಖಾಲಿ ಆಗಿರುವಾಗ ಅವಳೊಂದು ತೀರ್ಮಾನ ಮಾಡಿದ್ಲು. ನಾನ್ ದೇವರ ಆಲಯದ ಒಳಗಡೆ ಹೋಗ್ಬೇಕು, ನಾನ್ ದೇವರ ಸಮ್ಮುಖಕ್ಕೆ ಹೋಗ್ಬೇಕು, ನಾನ್ ದೇವರ ಆ ಪಾದ ಪೀಡಲು ಕುತ್ಕೋಬೇಕು. ಯಾಕೆ ಅಂದ್ರೆ ನನ್ನ ತಲೆ ಎತ್ತುವವನವನೇ, ನನ್ನ ತಲೆಗೆ ತೈಲವನ್ನು ಹಚ್ಚುವವನವನು, ನನ್ನ ಪಾತ್ರೆ ತುಂಬಿ ಹೊರಸೂಸುವಂತೆ ಮಾಡುವವನವನಾಗಿದ್ದಾನೆ. ಹಲ್ಲೆಲೂಯಾ. ಖಾಲಿ ಪಾತ್ರೆ, ಗರ್ಭ ಪಾತ್ರೆ ಖಾಲಿ ಆಗಿರುವಾಗ ಒಂದು ತೀರ್ಮಾನ ಮಾಡಲು ನಾನ್ ದೇವರ ಸನ್ನಿಧಾನಕ್ಕೆ ಹೋಗ್ಬೇಕು. ದೇವರ ಸನ್ನಿಧಾನಕ್ಕೆ ಹೋಗಿದ ತಕ್ಷಣ ಅಲ್ಲೊಂದು ತೀರ್ಮಾನ. ಎಲ್ಲಿ? ದೇವರ ಸಮ್ಮುಖದಲ್ಲಿ, ದೇವರ ಮುಂದಗಡೆ, ದೇವರ ಪಾದ ಪೀಠದಲ್ಲಿ ಅವಳೊಂದು ತೀರ್ಮಾನ ಮಾಡ್ತಾಳೆ. ಸ್ವಾಮಿ, ನನಗೆ ಮದುವೆಯಾಗಿ ಅನೇಕ ವರ್ಷಗಳಾಯ್ತು. ಪೆನಿಲಾಗೆ ಅನೇಕ ಮಕ್ಕಳಿದ್ದಾರೆ, ನನಗೆ ಮಕ್ಕಳಿಲ್ಲ. ನಾನು ಮುಂದಗಡೆ ಒಂದು ತೀರ್ಮಾನ ಮಾಡ್ತೀನಿ. ನೀನ್ ನನ್ನ ಪಾತ್ರೆಯನ್ನು ತುಂಬಿಸೋದಾದ್ರೆ, ಈ ಗರ್ಭದ ಒಳಗಡೆ ಏನಾದ್ರೂ ಒಂದು ನೀನು ಆಶೀರ್ವಾದ ಮಾಡೋದಾದ್ರೆ, ನೀನನ್ನು ಕೊಡೋದಾದ್ರೆ, ಆ ಮಗುವನ್ನ, ಆ ಪಾತ್ರೆಯನ್ನ
ಆ ತಲೆಮಾರನ್ನ ನಾನ್ ನಿನ್ನ ಸೇವೆಗಾಗಿ, ನಾನ್ ನಿನ್ನ ಆಲಯಕ್ಕಾಗಿ, ನಾನ್ ನಿನ್ನ ರಾಜ್ಯಕ್ಕಾಗಿ, ನಾನ್ ನಿನಗಾಗಿ, ನಿನ್ನ ಸೇವೆಗಾಗಿ ನಾನ್ ತಂದು ಆಲಯ ಹೊರಬಿಡ್ತೀನಿ. ಎಲ್ಲ ಇರುವಾಗ ತೆಗೆದುಕೊಳ್ಳೋ ತೀರ್ಮಾನ ಬೇರೆ, ಏನು ಇಲ್ಲದೆ ಇರುವಾಗ ತೆಗೆದುಕೊಳ್ಳೋ ತೀರ್ಮಾನ ಬೇರೆ. ಪ್ರೈಸ್ ದಿ ಲಾರ್ಡ್. ಆದ್ರೆ ಎಲ್ಲ ಇರುವಾಗ ಆ ತೀರ್ಮಾನ ಬೇರೆ, ಏನು ಇಲ್ಲದೆ ಇರುವಾಗ ತೆಗೆದುಕೊಳ್ಳುವಂಥ ತೀರ್ಮಾನ ಬೇರೆ. ಬಟ್ ಕೆಲವು ಜನರು ಹೆಂಗೆ ಅಂದ್ರೆ, ಏನು ಇಲ್ಲದೆ ಇರುವಾಗ ದೊಡ್ಡ ದೊಡ್ಡ ತೀರ್ಮಾನಗಳು ತೆಗೆದುಕೊಳ್ತಾರೆ. ದೇವರು ಅದಕ್ಕೆ ತಕ್ಕನ ಹಾಗೆ 100ರಷ್ಟು ಆಶೀರ್ವಾದ ಮಾಡಿದಾಗ ಆ ತೀರ್ಮಾನ ಮರ್ತೋಗ್ತಾರೆ. ಆದ್ರೆ ಈ ಅಣ್ಣಳ ತೀರ್ಮಾನ ಆಗಿರಲಿಲ್ಲ. ಅನೇಕ ವರ್ಷ ಮಕ್ಕಳ ಇಲ್ಲ. ಆ ಟೈಮ್ನಲ್ಲಿ ಆಕೆ ತೀರ್ಮಾನ ತೆಗೆದುಕೊಳ್ತಾ ಇದ್ದಾಳೆ, ನೀ ನನಗೆ ಮಗು ಕೊಟ್ರೆ ಆ ಮಗು ನಾನು ನಿನ್ನ ಕೊಡ್ತೀನಿ. ಕೊಟ್ಟಿದ್ ನೀನು, ಅದು ನಿನ್ನ ಭಿಕ್ಷೆ, ನಾನು ನಿನಗೆ ಕೊಡ್ತೀನಿ ಅಂತೇಳಿದ ತಕ್ಷಣ ಪಾತ್ರ ತುಂಬೋಗ್ಬಿಡೋದ. ಈಗ ಆಲೋಚನೆ ಮಾಡ್ರಿ, ಅನೇಕ ವರ್ಷ ಮಕ್ಕಳಿಲ್ಲ, ಆ ತೀರ್ಮಾನ ತೆಗೆದುಕೊಂಡ ತಕ್ಷಣ ಮಗು, ಅದು ಹೆಣ್ಣು ಮಗುನೂ ಅಲ್ಲ, ಮೀಸೆ ಹೊತ್ತ ಮಗು, ಗಂಡು ಮಗು. ಗಂಡು ಮಗು ಹುಟ್ಟಿದ ತಕ್ಷಣ ಒಂದೇ ಮಗು, ಅನೇಕ ವರ್ಷ ಆಗಿದೆ, ಆಗ್ತಾನೆ ಹುಟ್ಟರು ಮಗು ಮುದ್ದು ಮುದ್ದಾಗಿದೆ. ಅಯ್ಯೋ, ಈಗ ಹೇಳ್ರೆ ಕೊಡಕ್ ಮನ್ಸು ಬರುತ್ತಾ? ಇದು ನಮ್ಮ ತೀರ್ಮಾನಗಳು. ಇದು ನಮ್ಮ ತೀರ್ಮಾನ. ಅಣ್ಣಳ ತೀರ್ಮಾನ ಆಗಿರಲಿಲ್ಲ, ಅದು ದೇವರು ಒಪ್ಪುವ ತೀರ್ಮಾನವಾಗಿತ್ತು. ಅದಕ್ಕೆ ನಾನು ದೇವರು, ಅಣ್ಣಳು ದೇವರ ಮುಂದೆಗಡೆ ತೀರ್ಮಾನ ತೆಗೆದುಕೊಂಡು ಆ ತೀರ್ಮಾನ ನೆರವೇರಿಸುವಾಗ ನನ್ನ ದೇವರು ಅವಳಿಗಾಗಿ ಕೆಲವೊಂದು ತೀರ್ಮಾನಗಳನ್ನು ಮಾಡಿ ಆ ತೀರ್ಮಾನಗಳನ್ನು ದೇವರು ನೆರವೇರಿಸಿದ್ರು. ನಿಜ, ಅಣ್ಣಳಿಗೆ ಮಕ್ಕಳೇ ಇರಲಿಲ್ಲ, ಅವಳು ತೀರ್ಮಾನ ತೆಗೆದುಕೊಂಡು ತೀರ್ಮಾನದ ಮರೆಗೆ ಪಟ್ ಅಂತೇಳಿ ನೆಕ್ಸ್ಟ್ ವರ್ಷ ಅವಳ ಮಗು ಆಯಿತು. ಟಕ್ ಅಂತೇಳಿ ಮಗು ಚೆನ್ನಾಗಿ ಹಾಲು ಕುಡಿಸಿ ಹಾಲು ಏನು ಬಿಡೋ ಟೈಮ್ಗೆ ಹಾಳು ಮಗು ಬಿಟ್ಟಿದ ತಕ್ಷಣ ತೆಗೆದುಕೊಂಡು ಹೋಗಿ ಹಾಲಿನ ಒಳಗಡೆ ಹೇಳಿದಂತೆ ಕೊಟ್ಬಿಟ್ಲು. ಅಲ್ಲವಯ್ಯ, ನನಗೇನಾದ್ರೂ ದೇವ್ರ ಪಾಸ್ಟ್ರ 1 ಕೋಟಿ ಕೊಟ್ಬಿಟ್ರೆ ಪಾಸ್ಟ್ರೆ, ಸಭೆ ಹಿಂಗಿರಲ್ಲ ಪಾಸ್ಟ್ರೆ, ನೀವು ಹಾಕೋ ಡ್ರೆಸ್ ಕೋಡ್ ನಾನು ಚೇಂಜ್ ಮಾಡ್ಬಿಡ್ತೀನಿ ಪಾಸ್ಟ್ರೆ ಅಂತೇಳಿ 1 ವರ್ಷಕ್ಕೆಲ್ಲ 1 ಕೋಟಿ ಬಂತು. ಅವ್ರ ಡ್ರೆಸ್ ಕೋಡ್ ಚೇಂಜ್ ಆಗಿದೆ ಹೊರತು ಪಾಸ್ಟರ್ ಇದ್ದಂಗೆ ಇದೆ. ಅವ್ರದ್ದು ಮನೆ ಬಿಲ್ಡಿಂಗ್ ಆಗಿ ಮಾರ್ಪಟ್ಟಿದೆ, ಸಭೆ ಇದ್ದಂಗೆ ಇದೆ. ಅಲ್ಲೂಯಾ, ನೋಡಿದ್ರೆ ಕೆಲ ಜನರು ತುಂಬಾ ಅನುಭವ ನಮಗೆ. ಏನೋ ಯಾರೋ ಮನುಷ್ಯ ಹೇಳ್ದ, ನಮ್ಮ ಬಿಸ್ನೆಸ್ಸೇ ಕೈಗೂಡ್ತಾ ಇಲ್ಲ, ನಮ್ದೆಲ್ಲ ಲಕ್ಷ ಕೋಟಿ ವ್ಯವಹಾರಗಳ, ಏನಾದ್ರೂ ಒಂದು ಕಚ್ಚಿಬಿಟ್ರೆ ಅಂದ್ರೆ ಒಂದು ಬಿಸ್ನೆಸ್ ಹಿಡಿದು ಬಿಟ್ರೆ, ಒಂದು ಬಿಸ್ನೆಸ್ ಸಿಕ್ಬಿಟ್ರೆ, ನಾನು ನಿಮ್ಗೊಂದು ಸೈಟ್ ತಗೊಟ್ಟು ಅಲ್ಲಿ ನಾನು ನಿಮಗೆ ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಟಿಕೊಡ್ತೀನಿ ಚರ್ಚಿಗೆ ಅಂದ ಮನುಷ್ಯ. ಹೌದೇನೋ ಅಂತೇಳಿ ಅವ್ರಿಗೋಸ್ಕರ ಪ್ರಯಾಸ ಪಟ್ಟು ಕಣ್ಣೀರಾಗಿ, ಅವ್ರಿಗೋಸ್ಕರ ಬೇಡ ದೇವ್ರೆ, ನನಗೋಸ್ಕರ, ಸೇವೆಗೋಸ್ಕರ, ದೇವರ ಆಲಯಕ್ಕೋಸ್ಕರ ಒಂದು ಅದ್ಭುತ ಮಾಡಪ್ಪ. ನಮ್ಮ ದೇವರು ಟಕ್ ಅಂತೇಳಿ ಆತನ ಜೀವನದಲ್ಲಿ ಒಂದು ಒಳ್ಳೆ ಅಮೌಂಟ್ ಬಂದು ಹಿಡಿಯುವ ಬಿಸ್ನೆಸ್ ಅವನಿಗೆ ಸಿಕ್ತು. ದುಡ್ಡು ಬಂದಿದೆ, ಇರೋ ಚೆನ್ನಾಗಿರೋ ಮನೆನೆಲ್ಲ ಒಡೆದಾಕಿ ಅದ್ಲು ಬದಲು ಮಾಡಿ ಆ ಮನೆ ಆಲ್ಟ್ರೇಷನ್ ಮಾಡಿ ಮತ್ತೆ ಒಡವೆಗಳು ತಗೊಂಡು ಕಾರ್ಗಳ ಮೇಲೆ 2-3 ಕಾರ್ ಇದೆ, ಇನ್ನೂ ಒಂದು ಕಾರ್ ತೆಗೆದುಕೊಂಡು, ನಾವು ಆ ಟೈಮಲ್ಲಿ ಕಾರ್ ಇಲ್ಲ ನನ್ನ ಹತ್ರ, ಆ ಮನುಷ್ಯ ಕಾರು ಕೂಡ ತಕ್ಕೊಡ್ತೀನಿ ಅಂತ ಹೇಳ್ದ. ಕೆಲವು ಜನರು ಏನ್ ಅನ್ಕೊಂಡ್ಬಿಡ್ತಾರೆ ಅಂದ್ರೆ, ಎಲ್ಲ ಸೇವಕರಿದ್ದಂಗೆ ಇವರು. ಸೇವಕನ ಕೈಯಲ್ಲಿ, ನಿಜವಾದ ಅಭಿಷಕ್ತನ ಕೈಯಲ್ಲಿ ನಿನ್ನನ್ನು ಆಶೀರ್ವಾದ ಮಾಡೋಕ್ಕೆ ಕೆಪಾಸಿಟಿ ಇದೆ, ಆಶೀರ್ವಾದ ಹಿಂದಿರುಗಿ ತಗೊಳ್ಳೋಕೆ ಕೆಪಾಸಿಟಿ ಇದೆ. ಅಲ್ಲೂಯಾ, ಕೆಲವು ಸೇವಕರಿದ್ದಾರೆ ಕಪ್ಪೆಗಳೆಗರ್ದಂಗೆ ಎಗರ್ತಾ ಇರ್ತಾರೆ, ಅವ್ರು ಸುಮ್ಮನೆ ನಟಿಸ್ತಾರೆ, ದೇವರಲ್ಲಿರಂಗೂ ಇರ್ತಾರೆ, ಲೋಕದಲ್ಲೂ ಇರ್ತಾರೆ. ಬಟ್ ಅಂಥ ಸೇವಕರ ಕೈಲಿ ಏನು ಮಾಡೋಕ್ಕಾಗಲ್ಲ.
ಒಂದು ಕರಡಿ ಬರಬೇಕಂದ್ರೆ ಎಲಿಶ ಇರಬೇಕು, ಒಂದು ಕರಡಿ ಇಳಿಬೇಕಂದ್ರೆ ಎಲಿಶ ಇರಬೇಕಾ, ನೀರು ಒಣಗಬೇಕಂದ್ರೆ ಎಲೆ ಇರಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಪ್ರಾರ್ಥನೆ ಮಾಡಿ ಸ್ವಲ್ಪ ಕೆಲವೇ ತಿಂಗಳಿಗೆ ಟಕ್ಕಂತ ಬಂದ್ಬಿಡ್ತು. ನಾನು ನೆನ್ಸ್ಕೊಂಡು, ನಾನು ಫಸ್ಟ್ ಮಾತಾಡ್ಕೊಂಡು, ದೇವ್ರಿಗೆ ಸ್ತೋತ್ರ, ಜಾಗ ಬಂತು ಚರ್ಚ್ಗೆ ಅಂತ. ದೇವ್ರಿಗೆ ಯಾಕೆ ಅವ್ರು ತೀರ್ಮಾನ ಮಾಡಿರಲ್ಲ, ಹಂಗೆ ಬಂದ್ಬಿಟ್ರೆ ಇಲ್ಲಿಂದ ಅವ್ರ ಮನೆ ಎಷ್ಟು ದೂರ ಆಗುತ್ತೋ 90 ಕಿಲೋಮೀಟ್ರ್. ಆ ಊರಿಗೆ ಹೋಗಿ ಅವ್ರ ಮನೇಲಿ ಕಾಲಿಟ್ಟು ಅವ್ರಿಗೋಸ್ಕರ ಎಲ್ಲ ಪ್ರಾರ್ಥನೆ ಮಾಡಿ, ಹಲ್ಲೆಲೂಯಾ, ಲಾಸ್ಟ್ಗೆ ಅವ್ರು ನಮ್ಮನ್ನು ಮರ್ತೇ ಹೋಗ್ಬಿಟ್ರು. ಕರೆದ್ರು ಮನೆಗೆ, ನಮ್ಗೆ ಖುಷಿ ಆಯ್ತು. ದೇವ್ರಿಗೋಸ್ಕರ ಏನೋ ಮಾಡ್ತಾರೆ ಅಂತ, ಯಾಕಂದ್ರೆ ತೀರ್ಮಾನ ಮಾಡಿದ್ರಲ್ಲ. ಹೋದ್ವಿ, ಕೈಯಲ್ಲಿ ಕಾಣಿಕೆ ಕೊಟ್ಟು ಪ್ರಾರ್ಥನೆ ಮಾಡಿಸ್ಕೊಟ್ರು. ನಾನು ನೆನೆಸ್ಕೊಂಡ್ರೆ ಎಲ್ಲ ಇರ್ತದೆ. ಮನೆ ತಗೊಂಬಂದು ನೋಡ್ತೀವಿ 5,000. ಈ ಭಿಕ್ಷೆಗೆ ನಾವು ಹೋಗ್ಬೇಕಾ? ಸೇವಕ ದುಡ್ಡುಗೋಸ್ಕರ ಇದ್ದಾರೆ, ದುಡ್ಡುಗೋಸ್ಕರ ಸೇವೆ ಮಾಡೋರು ಇದ್ದಾರೆ. ಇಲ್ಲೇ ಪಕ್ಕದಲ್ಲೇ ಇದ್ದಾರೆ, ಸ್ವಲ್ಪ ದೂರದಲ್ಲೇ. ಒಂದು ಮೀಟಿಂಗ್ ಹೋಗೋಕ್ಕೆ 10,000, 15,000, 20,000. ಮೊನ್ನೆ ಒಬ್ಬರು ಪಾಸ್ಟ್ರು, ಮೈಸೂರು ಪಾಸ್ಟ್ರು, ಇನ್ನೊಂದು ಪಾಸ್ಟ್ರಿಗೆ ಫೋನ್ ಮಾಡಿ, ದೇವರಾಜ್ ಪಾಸ್ಟ್ರು ಅಭಿಷೇಕದಲ್ಲಿ ನಡೆಸಲ್ಪಡ್ತಾ ಇದ್ದಾರೆ, ಅವ್ರನ್ನೊಂದು ಮೀಟಿಂಗ್ ಅರೇಂಜ್ ಮಾಡಿ ಕರಿಬೇಕು, ಅವ್ರು ಎಷ್ಟು ಕೇಳ್ತಾರೆ ದುಡ್ಡು ಅಂತ ಕೇಳಿದ್ರಂತೆ. ನಾನು ಹೇಳಿದೆ, ಏನು ಪಾಸ್ಟ್ರು, ಒಂದು 50,000 ರೂಪಾಯಿ ಹೇಳ್ಬಾರ್ದು ಅಂದೆ. ನೋಡ್ರಿ ಹೆಂಗಿದೆ ಕತೆ, ಯಾರೋ ತಿನ್ನೋದು, ಯಾರೋ ಮಾಡೋದು. ನಮ್ಮಂಥವ್ರು ಒಳ್ಳೆ ಸೇವಕರಿಗೆಲ್ಲ ಕೆಟ್ಟ ಹೆಸರು. ದೇವ್ರ ವಾಕ್ಯ ಹೇಳ್ತದೆ, ಉಚಿತವಾಗಿ ಹೊಂದಿಕೊಂಡಿರೋದನ್ನು ಉಚಿತವಾಗಿ ಕೊಡ್ರಿ ಅಂತ. ಹಲ್ಲೆಲೂಯ. ಎಷ್ಟೆಷ್ಟು ಅದ್ಭುತಗಳು ಗೊತ್ತಾ, ದೇವರು ಎಲ್ಪನ ಮೂಲಕ ಮಾಡ್ರು. ಒಂದು ಬಿಡುಗಡೆಗೆ 25,000 ಇವತ್ತು ನಾನು ಕೋಟೇಶ್ವರನು. ಹಣದ ಆಸೆಯು ಸಕಲ ಕೆಟ್ಟತನಕ್ಕೆ ಮೂಲ. ದುಡ್ಡು ಬೇಕು, ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಬೇಕು. ಹಲ್ಲೆಲೂಯ. ತುಂಬಾ ಹೃದಯ ಒಡೆದವರಾಗಿ ಅಲ್ಲಿಂದ ಬಂದವು. ನಿಜವಾಗಿಯೂ ದೇವರ ಅಭಿಷೇಕದಲ್ಲಿ ನಡೆಸಲ್ಪಡುವಂಥ ಹೃದಯ ಒಡೆದೇ ಹೋಗದಿರೋ ಹಾಗೆ ನೋಡ್ಕೋಬೇಕು. ಅವತ್ತು ನಾವು ಅಲ್ಲಿಂದ ಬಂದು ಲಾಸ್ಟ್ಗೆ ಏನಿದೆ ಗೊತ್ತಾ, ಬಿಸ್ನೆಸ್ ಹೋಯ್ತು. ಅವ್ರಿಗೆ ಇರೋದೆಲ್ಲ ಚೆನ್ನಾಗೆಲ್ಲ ತಗೊಂಡ್ರು, ಏನು ಬಂತು ಎಲ್ಲ ರಿಟರ್ನ್ 4 ಲಕ್ಷ ನೀರ್ಕೊಂತೋಯ್ತು. ಮನೇನು ಖಾಲಿ ಮಾಡಿಬಿಟ್ರು. ಈಗ ಎಲ್ಲಿದಾರ ಗೊತ್ತಿಲ್ಲ. ಹಲ್ಲೆಲೂಯಾ. ಈ ತೀರ್ಮಾನಗಳು ನಮ್ಮ ತೀರ್ಮಾನಗಳಾಗಬಾರ್ದು. ಅಣ್ಣಳ ತೀರ್ಮಾನ ಅರಿತಿರ್ಲಿಲ್ಲ. ದೇವ್ರ ಸಮ್ಮುಖದಲ್ಲಿ ದೇವ್ರ ಹತ್ರ ಹೇಳಿದ್ರು, ಸ್ವಾಮಿ ನೀನು ಕೊಟ್ರೆ ಅದು ನಾನು ನಿನಗಾಗಿ ಕೊಡ್ತೀನಿ. ತೀರ್ಮಾನ ತೆಗೆದುಕೊಂಡ್ಲು. ನನ್ನ ದೇವರು ಅವಳ ತೀರ್ಮಾನದ ಮುಂದಗಡೆ 4ರಷ್ಟು ತೀರ್ಮಾನ ತೆಗೆದುಕೊಂಡ್ರು. ಹೇಳಿದಂತೆ ದೇವರು ಪಟ್ಟಂತ ಮಗು ಕೊಟ್ರು, ಗಂಡು ಮಗು. ಆಳ್ ಮಗು ಕುಡಿಯೋದು ಬಿಟ್ಟಿದ ತಕ್ಷಣ ಆ ಮಗುವನ್ನ ತಂದು ದೇವರ ಆಳೆ ಕೊಟ್ಬಿಟ್ಲು. ಆಲೋಚನೆ ಮಾಡ್ರಿ, ಅನೇಕ ವರ್ಷಗಳಾದ ಮೇಲೆ ಹುಟ್ಟಿರೋದು, ಸಿಕ್ಕಿರೋದು, ಪ್ರಯಾಸದಿಂದ ಸಿಕ್ಕಿರೋದು, ಕಣ್ಣೀರಲ್ಲಿ ಕಾಲ ಕಳೆದಾದ್ಮೇಲೆ ಸಿಕ್ಕಿರುವಂಥದ್ದು ಮುತ್ತಾದ ಮಗುವನ್ನ ಒಂದು ತಾಯಿ ತಗೊಂಡೋಗ್ಬಿಟ್ಟು, ದೇವರೇ ನನಗೆ ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಟು ಹೋಗುವಾಗ ಆ ನೋವು ಏನಂತ ಅವಳಿಗೆ ಮಾತ್ರ ಗೊತ್ತು. ಆದ್ರೂ ಕೂಡ ಆ ತೀರ್ಮಾನದಲ್ಲಿ ಅವಳು ನಂಬಿಗಸ್ತರಾಗಿದ್ಲು. ನನ್ನ ದೇವರು ಅವಳು ತೀರ್ಮಾನ ಮಾಡಿದ ನಿಮಿತ್ತವಾಗಿ 4 ವರ್ಷ ತೀರ್ಮಾನ ಮಾಡಿದ್ರು. ವಾಕ್ಯ ಹೇಳ್ತದೆ ನೋಡ್ರಿ, ಮಕ್ಕಳು ಆಗೋದು ಸ್ಟಾಪೇ ಆಗಿಲ್ವಂತೆ. ಹಲ್ಲೆಲೂಯಾ. ಮಕ್ಕಳಾಗೋದು ಸ್ಟಾಪೇ ಆಗಿಲ್ವಂತೆ. ಅನೇಕ ವರ್ಷ ಪಂಚೆ ಆಗಿದ್ಲು. ಅವಳು ದೇವ್ರಿಗೆ ಒಂದು ಕೊಡುವಾಗ ನನ್ನ ದೇವರು ಅನೇಕ ಒದಗಿಸಿ ಕೊಟ್ಟನು. ಸುಮಾರು 7-8 ಮಕ್ಕಳುಗಳ ಮೇಲಾಯ್ತು ಅವಳಿಗೆ. ಹಲ್ಲೆಲೂಯಾ. ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ, ದೇವರ ಸೇವೆಗಾಗಿ ಯಾವ ಯಾವ ತೀರ್ಮಾನಗಳು ಪ್ರಾರಂಭದ ಇಲ್ಲಿವರೆಗೂ ನೀನು ಮಾಡಿದಿ ಅದು ನೆನೆಸ್ಕೋ. ಇವತ್ತು ರಿಫ್ರೆಶ್ ಎಂಬುದಾಗಿ ಹೇಳೋ ರೀತಿಯಲ್ಲಿ ಹಿಂದಿರುಗಿ ಅದನ್ನು ನೀನು ಒಪ್ಪಿಸಿಕೊಟ್ಟು ತಯಾರಾದ್ರೆ ನನ್ನ ದೇವರು ಮತ್ತೆ ತಯಾರಾಗ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಅದೇ ದೇವರು ಅವೆಲ್ಲ ಮಾತ್ರ ನಾನು ನಿನಗೆ ಆಫರ್ ಕೊಡ್ತಾ ಇದ್ದಾನೆ, ಬೋನಸ್ ಆಫರ್ ಕೊಡ್ತಾ ಇದ್ದಾನೆ. ನೀನು ಒಂದು ತೀರ್ಮಾನ ಮಾಡ್ರೆ ನಾನು ನಿನ್ನ ವಿಷಯದಲ್ಲಿ 4 ತೀರ್ಮಾನ ಮಾಡ್ತೀನಿ. ಹಲ್ಲೆಲೂಯಾ. ಅಣ್ಣಳು ತೀರ್ಮಾನ ಮಾಡಿದಂತೆ ತಂದು ಕೊಟ್ಲು. ದೇವರು ಅವಳ ಗರ್ಭವನ್ನು ಆಶೀರ್ವಾದ ಮಾಡಿ
ಸುಮಾರು 8-9 ಮಕ್ಕಳನ್ನ ದೇವರು ಕೊಟ್ಟರು. ಹಲ್ಲೆಲೂಯಾ. ಅವನ್ ಪರಿಶುದ್ಧನಾಗಿರುವ ಹಾಗೆ ನಾವು ಪರಿಶುದ್ಧವಾಗಿರ್ಬೇಕು. ಅವನ್ ನಂಬಿಗಸ್ತನಾಗಿರುವ ಹಾಗೆ ನಾವು ನಂಬಿಗಸ್ತರಾಗಿರ್ಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೆಲವೊಂದು ತೀರ್ಮಾನಗಳು ತೆಗೆದುಕೊಳ್ಳ್ರಿ, ದೇವರಿಗಾಗಿ ತೆಗೆದುಕೊಳ್ಳ್ರಿ, ಮನುಷ್ಯರಿಗಾಗಿ ಅಲ್ಲ, ದೇವರ ರಾಜ್ಯಕ್ಕಾಗಿ, ದೇವರ ಮಹಿಮೆಗಾಗಿ ತೆಗೆದುಕೊಳ್ಳುವಾಗ ಕರ್ತನು ಭಯಂಕರ ತೀರ್ಮಾನಗಳನ್ನ ನಿಮಗಾಗಿ ಅವನು ತೆಗೆದುಕೊಳ್ತಾನೆ. ತೀರ್ಮಾನ ತಗೊಳ್ಳೋ ದೊಡ್ಡ ವಿಷಯ ಅಲ್ಲ, ಅದನ್ನು ನೆರವೇರಿಸೋದ್ರಲ್ಲಿ ನಂಬಿಗಸ್ತರಾಗಿರ್ಬೇಕು. ವರ್ಷ ವರ್ಷ ನಮ್ಮ ಸಭೆಯಲ್ಲಿ ಉಂಡಿ ಕೊಡ್ತೀವ ಇಲ್ಲ? ಅರೆ ಬೋಲೋ ನಾ ಬೋಲೋ, ಉಂಡಿ ಕೊಡ್ತೀವ ಇಲ್ಲ? ಅವ್ರು ಬಡವರಾಗಿರ್ಲಿ ಶ್ರೀಮಂತರಾಗಿರ್ಲಿ, ಅವ್ರು ಯಾರೇ ಆಗಿರಲಿ, ನಮ್ಮ ಸಭೆ ನಿಯಮನೇ. ನಿಯಮ ಏನಿದೆ ನಿಯಮದ ಪ್ರಕಾರ ನಡಿಬೇಕು. ಪ್ರತಿ ವರ್ಷ ನಾವು ಸಭೆಯಲ್ಲಿ ಉಂಡಿ ಕೊಡ್ತೀವಿ. ಎಲ್ರಿಗೂ ಉಂಡಿ ಕೊಟ್ಟಾಗೆ ಅನೇಕ ವರ್ಷ ಅನೇಕರಿಗೂ ಉಂಡಿ ಕೊಡುವ ಹಾಗೆ ಈ ಕಳೆದ ವರ್ಷನೂ ಕೂಡ ನಾವು ಕೊಟ್ವಿ. ಅದರಲ್ಲಿ ಎಲ್ಲ ಜನರು ಕೊಟ್ಟಿದ್ದಾರೆ, ಕೆಲ ಜನರು ಕೊಟ್ಟಿಲ್ಲ. ಅದರಲ್ಲಿ ಒಂದು ತಾಯಿಯನ್ನು ಮಾಡಲು ತೀರ್ಮಾನ ಮಾಡಿದ್ಲಂತೆ, ಈ ವರ್ಷ ನನಗೆ ಕಷ್ಟ ಇದೆ, ನಾನು ಉಂಡಿ ಕೊಡಲ್ಲ. ಇದು ಮನುಷ್ಯದ ಆಗಿದ್ರೆ ಅವ್ರು ಕೊಡಲ್ಲ. ಇದು ದೇವರ ಸಂಕಲ್ಪವಾಗಿರೋ, ದೇವರು ತಟ್ಟಿ ಎಬ್ಬಿಸ್ತಾನೆ. ಅರ್ಥ ಆಗ್ತಾ ಇದೆಯಾ? ಅಬ್ರಾಹ್ಮನಿಗೋಸ್ಕರವಾಗಿ ಕನಸಿನಲ್ಲಿ ರಾಜನ ಮುಂದಗಡೆನೆ ಪ್ರಕಟ ಆಗಿದ್ದ ದೇವರು ನಾವೆಲ್ಲ ಯಾವಲ್ಲ. ಹಲ್ಲೆಲೂಯಾ. ಅವನು ಕೊಡೋಕ್ಕೂ ಗೊತ್ತು, ಅವನು ಎಲ್ಲಿ ಹಿಡಿಬೇಕು ಹಿಡಿಯೋದು ಗೊತ್ತು, ಎಲ್ಲಿ ಬಗ್ಸ್ಬೇಕು ಅಲ್ಲಿ ಬಗ್ಸೋಕ್ಕೂ ಗೊತ್ತು. ನನಗೆ ಈ ವರ್ಷ ಕಷ್ಟ, ಈ ತೀರ್ಮಾನದ ಉಂಡಿ ನಾನು ಈ ವರ್ಷ ಕೊಡಲ್ಲ ಅಂತೇಳಿ ಗಟ್ಟಿ ಮನಸ್ಸು ಮಾಡ್ಕೊಂಡು ತೀರ್ಮಾನ ತಗೊಂಡು 3 ದಿವಸದ ಮುಂಚೆ ಕುತ್ಕೊಂಡು ಬೈಬಲ್ ಓದ್ತಾ ಇರುವಾಗ ಫಸ್ಟ್ ಎದ್ದು ನೀನು ಓದ್ತಿರೋ ಅರಿಕೆಯನ್ನು ತೆಗೆದುಕೊಂಡು ಸಲ್ಲಿಸು ಅಂದ್ರಂತ ದೇವರು. ನೀನು ಒತ್ತಂತ ಅರಿಕೆ ಹೋಗಿ ಫಸ್ಟ್ ಸಲ್ಲಿಸು ಅಂತ. ಆ ಎಮ್ಮನ ಹತ್ರ ದುಡ್ಡೇ ಇಲ್ಲ, ಏನಕ್ಕೆ 12,000 ರೂಪಾಯಿ ಇಟ್ಟಿದ್ಲಂತೆ ಬ್ಯಾಂಕಲ್ಲಿ. ಅಲ್ಲಾಡ್ತಾವಳೆ. ಬೆಳ್ಳಿಗೆ ಮಕ ತಳ್ಕೊಂಡು ಹೋಗಿ ಫ್ರೆಶ್ ಆಗಿ ಬ್ಯಾಂಕ್ ದುಡ್ಡು ಎತ್ಕೊಂಡು ಹಂಗೆ ನಮ್ಮ ಮನೆ ಬಂದ್ಬಿಟ್ಟು ತಗೊಳ್ರಿ ಫಸ್ಟ್. ನನಗೆ ಸಾಕು. ಯಾಕಮ್ಮ? ಬೈಬಲ್ ಓದ್ತಾ ಇದ್ನಾ, ಬೈಬಲಲ್ಲಿ ದೇವ್ರು ಓಡ್ದು ಮಾತಾಡಿದ್ರು. ಏನಮ್ಮ? ನೀನ್ ಒತ್ತಂತ ಅರಿಕೆ ಫಸ್ಟ್ ಹೋಗಿ ಸಲ್ಲಿಸು ಅಂತ. ತಗೊಂಡ್ಬಿಟ್ಟು ಭಯ ಆಗ್ಬಿಡ್ತು. ಫಸ್ಟ್ ಅಲ್ಲಾಡ್ತಾಳೆ ಅಮ್ಮ, ಭಯ ಆಗ್ಬಿಡ್ತು. ಬೆಳಿಗ್ಗೆನೆ ಬಂದ್ಬಿಟ್ಟು ಮಳೆ ಬರೆ ಬರ್ತಾ ಇದೆ, ಬೆಳಿಗ್ಗೆನೆ ಬಂದು ನೋಡ್ರಿ ದುಡ್ಡು ಕೊಟ್ಬಿಟ್ಟು ಅವಾಗ ಹೇಳ್ತಾಳೆ, ಫಸ್ಟ್ ಈಗ ಧೈರ್ಯ ಬಂತು, ಈಗ ಸಮಾಧಾನ ಆಯ್ತು. ಅಂದ್ರೆ ಅರ್ಥ ಮಾಡ್ಕೊಳ್ರಿ, ಈ ಸಭೆ ನಡೆಸಲ್ಪಡ್ತಾ ಇರೋದು ಮನುಷ್ಯನ ಆಲೋಚನೆಯಲ್ಲ. ಈ ಸೇವೆ ನಡೆಸಲ್ಪಡ್ತಾ ಇರೋದು ಮನುಷ್ಯನ ಬುದ್ಧಿಯಲ್ಲಿ ಅಲ್ಲ. ಸಭೆ ನೆಟ್ಟರು ದೇವರು. ಸಭೆ ನಡೆಸಲ್ಪಡ್ತಾ ಇರೋದು ತ್ರಿಯೇಕ ದೇವರಿಂದ. ಎಲ್ಲವೂ ನೋಡ್ಕೊಳ್ತಾನೆ. ಬಟ್ಟೆನೂ ದೊಡ್ಡದಾಗುತ್ತೆ, ಚಪ್ಪಲಿನೂ ದೊಡ್ಡದಾಗುತ್ತೆ. ಹಲ್ಲೆಲೂಯಾ. ಆ ಉದಾಹರಣೆ ಏನು ಗೊತ್ತಾ? ಎಲ್ಲ ಕಾರ್ಯಗಳು ನಡೆಸಲ್ಪಡ್ತಾ ಇರೋದು ದೇವರ ಉದ್ದೇಶದ ಮೇರೆಗೆ. ಲೆಕ್ಕ ಹಾಕೊಳ್ರಿ, ಕೊಡಲ್ಲ ಅಂತ ಹೇಳಿದ್ರು ತಂದು ಕೊಡು ಅಂತೇಳಿ ದೇವ್ರು ಮಾತಾಡಿ ಗದರಿಸಿ ಕಳಿಸಿದಾರೆ ಅಂದ್ರೆ, ಆ ಶಬ್ದ ಅಮ್ಮ ಕೇಳಿಸ್ಕೊಂಡಿದ್ದಾಳೆ ಅಂದ್ರೆ ಲೆಕ್ಕ ಹಾಕೊಳ್ರಿ. ದೇವ್ರಿಲ್ವಾ? ಅದು ತಗೊಂಡು ಕೊಟ್ಟ ಆದ್ಮೇಲೆ ಆ ಅಮ್ಮ ಹೇಳ್ತಾವಳೆ, ಇವಾಗೇನೋ ಗೊತ್ತಿರೋ ಏನೋ ಒಂದು ದುಡ್ಡು ಸಮಾಧಾನ ಬಂದಂಗಾಯ್ತು. ಹಲ್ಲೆಲೂಯಾ. ಕೆಲವು ತೀರ್ಮಾನಗಳನ್ನ ತೆಗೆದುಕೊಳ್ಳುವಾಗ ಶತ್ರು ಆ ತೀರ್ಮಾನದಲ್ಲಿ ನಿಲ್ಲಬಾರ್ದು ಅಂತೇಳಿ ಅವನು ಫೈಟ್ ಮಾಡ್ತಾನೆ, ಅವನು ಯುದ್ಧ ಮಾಡ್ತಾನೆ, ನಮ್ಮನ್ನ ಕೆಡವಲಿಕ್ಕೆ ನೋಡ್ತಾನೆ, ಕೆಡಿಸ್ಲಿಕ್ಕೆ ನೋಡ್ತಾನೆ, ಕೆಳಗಡೆ ಬೀಳಿಸ್ಲಿಕ್ಕೆ ನೋಡ್ತಾನೆ. ಆದ್ರೆ ನಾವು ತೆಗೆದುಕೊಂಡಿರುವಂಥ ತೀರ್ಮಾನ ಮನುಷ್ಯನ ಮುಂದೆಯೋ ಸೇವಕನ ಮುಂದೆಯೋ ಅಲ್ಲ. ನಾವುಗಳು ತೆಗೆದುಕೊಂಡಿರುವಂಥ ತೀರ್ಮಾನ ಅದು ದೇವರ ಮುಂದೆಗಡೆ.
ನೀನ್ ತೆಗೆದುಕೊಂಡಿರೋ ತೀರ್ಮಾನ ಯಾರು ನೋಡಿದಾರೋ ಯಾರು ನೋಡಿಲ್ವೋ, ನೀನ್ ತೀರ್ಮಾನವನ್ನ ಅವನ್ ನೋಡಿದಾನೆ. ಹಲ್ಲೆಲೂಯಾ. ನಿನ್ ತೀರ್ಮಾನಗಳನ್ನ ಅವನ್ ನೋಡಿದಾನೆ. ನೋಡಿದ್ಮೇಲೆ ಸುಮ್ಮನೆ ಇರ್ತಾನ? ನೀನೇ ಒಂದು ಹೆಜ್ಜೆ ಮುಂದೆ ಇಟ್ಮೇಲೆ ನಂದಿರ್ಸಿ ಏನು ಸುಮ್ಮನೆ ಇರ್ತಾರ? ನೀನ್ ದೇವ್ರಿಗಾಗಿ ಒಂದು ಹೆಜ್ಜೆ ಮುಂದೆ ಇಡುವಾಗ ನಮ್ ದೇವ್ರ 4 ಹೆಜ್ಜೆ ನಿನಗಾಗಿ ಇಟ್ಟಿರ್ತಾನ. ಇದು ಸತ್ಯ, ಇದು ಸತ್ಯ, ಇದು ದೇವರ ಸೇವೆ, ದೇವರ ರಾಜ್ಯದ ಸೇವೆ, ಇದು ದೇವರ ಆತ್ಮನ ಸೇವೆ. ಹಲ್ಲೆಲೂಯಾ. ಸಾರಪ್ತ ಊರಿನಲ್ಲಿ ಒಂದು ವಿಧವೆ ಎಲ್ಲಿ ಹೇಳ್ತಾರೆ, ಒಂದು ತೀರ್ಮಾನ ಮಾಡು. ಇಲ್ಲ ಆದ್ರೂ ತೀರ್ಮಾನ ಮಾಡು, ಸ್ವಲ್ಪನೇ ಆದ್ರೂ ತೀರ್ಮಾನ ಮಾಡು. ಗಟ್ಟಿ ಮನಸ್ಸು ಮಾಡಿ ಅವಳು ತೀರ್ಮಾನ ಮಾಡಿದ್ಲು. ಸ್ವರ್ಗ ಸ್ವರ್ಗ. ಅವಳು ಒಂದು ತೀರ್ಮಾನ ಮಾಡುವಾಗ ನನ್ನ ದೇವ್ರು 4 ಪಟ್ಟು ಹೆಚ್ಚಾಗಿ ತೀರ್ಮಾನ ಮಾಡಿದ್ರು. ಅವಳು ಹೇಳಿದ್ಲು, ಈಗ ತಿಂದು ಸಾಯ್ಬೇಕು ಅಷ್ಟೇ ನಮ್ಮ ಹತ್ರ ಇರೋದು, ಇದ್ರ ಮೊದಲು ನೀವು ತೀರ್ಮಾನ ಮಾಡ್ತೀಯೋ? ತೀರ್ಮಾನ ಮಾಡಿದ್ಲು. 3 ವರ್ಷ 6 ತಿಂಗಳು ಅವಳ ಪಾತ್ರೆ ಖಾಲಿ ಆಗಿಲ್ಲ. ಇವತ್ತು ನಿನ್ನ ಪಾತ್ರೆ ಯಾಕೆ ಖಾಲಿ ಆಗ್ತಾ ಇರೋದು? ನಿನ್ನ ಜೇಬಲ್ ದುಡ್ಡು ಯಾಕೆ ಖಾಲಿ ಆಗ್ತಾ ಇರೋದು? ನಿನ್ ಪರ್ಸಲ್ ದುಡ್ಡು ಯಾಕೆ ಖಾಲಿ ಆಗ್ತಾ ಇರೋದು? ನಿನ್ನ ಅಕೌಂಟಲ್ಲಿ ದುಡ್ಡು ಯಾಕೆ ಖಾಲಿ ಆಗ್ತಾ ಇರೋದು? ಕೊಳ್ತು ಹೋಗ್ತಾ ಇದೆ ನಿನ್ನ ತೀರ್ಮಾನ. ನೀನ್ ಮಾಡಿರೋ ತೀರ್ಮಾನ ಕೊಳ್ತು ಹೋಗ್ತಾ ಇದೆ. ನಿನ್ನ ತೀರ್ಮಾನ ಕೊಳ್ತೋಗೋ ತೀರ್ಮಾನ ಆಗಿರಬಾರ್ದು. ನಿನ್ನ ತೀರ್ಮಾನ ನಿನ್ನ ಸಾಯಿಸುವ ತೀರ್ಮಾನವಾಗಿರಬಾರ್ದು. ನಿನ್ ತೀರ್ಮಾನ ಖಾಲಿ ಆಗುವಂತ ತೀರ್ಮಾನವಾಗಿರಬಾರ್ದು. ನಿನ್ನ ತೀರ್ಮಾನ ಹೃದಯಕ್ಕೆ, ದೇವರ ಹೃದಯಕ್ಕೆ ಒಪ್ಪುವಂತ ತೀರ್ಮಾನವಾಗಿರಬೇಕು. ಅವನ್ ತೀರ್ಮಾನ ಮಾಡಿಬಿಟ್ರೆ ನಿನ್ನ ಪರ್ಸ್ ಖಾಲಿ ಆಗಲ್ಲ, ನಿನ್ನ ಜೇಬ್ ಖಾಲಿ ಆಗಲ್ಲ, ನಿನ್ನ ಅಕೌಂಟ್ ಖಾಲಿ ಆಗಲ್ಲ, ನಿನ್ ಬಿಸ್ನೆಸ್ ಖಾಲಿ ಆಗಲ್ಲ, ಓ ನಿನ್ನ ಬದುಕು ಖಾಲಿ ಆಗಲ್ಲ. ಅವಳು ತೀರ್ಮಾನ ಇಲ್ಲದೆ ಇರುವಾಗ ತೀರ್ಮಾನ ಮಾಡಿ ಹಾಗೇ ನೆರವೇರಿಸಿದ್ಲು. ನನ್ನ ದೇವರು 3 ವರ್ಷ 6 ತಿಂಗಳು ಆ ಮನೆಯನ್ನ, ಆ ಕುಟುಂಬವನ್ನ, ಅವರ ಜೀವಿತಗಳನ್ನ ಹೇಗೆ ನಡೆಸಿದನಂದ್ರೆ, ಹಸಿರಾಗಿ ಜೀವವುಳ್ಳ ಬುಗ್ಗೆಯಾಗಿ ಆ ಕುಟುಂಬವನ್ನ ನನ್ನ ದೇವರು ನಡೆಸಿದನು. ಇದು ಅವನ ತೀರ್ಮಾನ. ಇವಳ ತೀರ್ಮಾನ ಒಂದೇ ದಿನ ಏನೋ ತಿಂದು ಸಾಯ್ಬೇಕು. ಬಟ್ ತೀರ್ಮಾನ ಮಾಡಿದ್ರು ದೇವರು 3 ವರ್ಷ 6 ತಿಂಗಳು. ನನ್ನ ದೇವರು ಏನೇ ಮಾಡಿದ್ರು ಅದು ಶ್ರೇಷ್ಠವಾಗಿರುವಂಥದ್ದಾಗಿರ್ತದೆ. ನನ್ನ ದೇವರು ಕಂಜೂಸು ಅಲ್ಲ, ನನ್ನ ದೇವರು ಸಾಧಾರಣವಾದವನು ಅಲ್ಲ. ನನ್ನ ದೇವರು ಸ್ಪೆಷಲ್, ನನ್ನ ದೇವರು ವಿಶೇಷವಾದವನು, ನನ್ನ ದೇವರು ಶ್ರೇಷ್ಠನು. ನಿನ್ನ ತೀರ್ಮಾನ ಅವನ ಮುಂದೆ ಹೆಂಗಿರ್ಬೇಕು? ಶ್ರೇಷ್ಠವಾಗಿರ್ಬೇಕು. ಕೆಲ ಜನ ನೋಡಿದಿರಾ, ತೀರ್ಮಾನ ತಗೊಂಡು ಕೊಡುವಾಗ ಗೋಳಾಡ್ಕೊಂಡು ಕೊಡ್ತಾರೆ, ಹೊಟ್ಟೆ ಉರ್ಕೊಂಡು ಕೊಡ್ತಾರೆ, ಕಣ್ಣೀರು ಹಾಕೊಂಡು ಕೊಡ್ತಾರೆ, ಜಗಳ ಮಾಡ್ಕೊಂಡು ಕೊಡ್ತಾರೆ. ಏನಾಗುತ್ತೆ? ಕೊಳ್ತೋಗುತ್ತೆ. ಅವಾಗಲೇ ಅಕೌಂಟ್ ಖಾಲಿ ಆಗುತ್ತೆ, ಅವಾಗಲೇ ಶೇಪ್ ಖಾಲಿ ಆಗುತ್ತೆ, ಅವಾಗಲೇ ಪರ್ಸ್ ಖಾಲಿ ಆಗುತ್ತೆ. ಈ ಕೈಯಲ್ಲಿ ಕೊಡೋದು ಯಾರು ಗೊತ್ತಾಗ್ಬಾರ್ದಂತೆ. ಜೋರಾಗಿ ಹೇಳ್ಬೇಕಪ್ಪ. ಯಾವ ಕೈಯಲ್ಲಿ ಕೊಡೋದು? ಈ ಕೈಯಲ್ಲಿ ನೀನು ಕೊಟ್ಬಿಟ್ಟು ಈ ಕೈಯಲ್ಲಿ ನೀನು ತುತ್ತೂರಿ ಇಟ್ಕೊಂಡ್ಬಿಟ್ಟು ಬುಯ್ ಅಂತ ಊದ್ಕೊಬ. ನಿಲ್ಲಿಸ್ಲಾ ಹೋಗಲ್ಲ. ಸಬ್ಜೆಕ್ಟ್ ಬೇರೆ ಕಡೆ ಹೋಗ್ತದೆ, ಫಸ್ಟ್ ನಿಲ್ಲಿಸ್ಬಿಡ್ರಿ. ಹಲ್ಲೆಲೂಯಾ.
ಈ ಕೈಯಲ್ಲಿ ಇದು ದೇವರಿಗೆ ಅದು ಕೊಟ್ಬಿಟ್ಟು ಈ ಕೈಯಲ್ಲಿ ನೀನು ಪುಂಗಿ ಇಟ್ಕೊಂಡ್ಬಿಟ್ಟು ಪುಯ್ ಹೆಂಗೆ ಆ ಪುಂಗಿ ಊದ್ವಾ ಆ ತುತ್ತೂರಿ ಊದ್ವಾಗ ಸೌಂಡ್ ಬರುತ್ತಾ ಬರಲ್ವಾ? ಹೆಂಗ್ ಬರುತ್ತೆ? ಹೆಂಗ್ ಬರುತ್ತೆ? ಹಿಂಗ್ ಬರುವಾಗ ಯಾರು ಕೆರ್ಸುತ್ತೆ? ಹೋಯ್ತು, ಕೊಡ್ತಾ ಇದ್ದೀನಿ ತೀರ್ಮಾನ. ದೇವ್ರು ಹೇಳ್ತಾರೆ ಈ ಕೈಯಲ್ಲಿ ಕೊಡೋದು ಇದು ಗೊತ್ತಾಗಬಾರ್ದು ಅಂತ. ನಾವು ಇದು ಕೊಟ್ಟುಬಿಟ್ಟು ಊರಿಗೆಲ್ಲ ಸಾರ್ಕೊಂಡ್ಬರ್ತೀವಿ. ನಾ ಕೊಟ್ಟೆ. ದೇವ್ರ ಆಮೇಲೆ ನಿನಗೆ ಲೊಟ್ಟೆ. ಹಲ್ಲೆಲೂಯಾ. ನಾವೇನೇ ಒಂದು ಮಾಡುವಾಗ ಮನುಷ್ಯರು ನೋಡ್ಲಿಂತ ಮಾಡಬಾರ್ದಂತೆ, ದೇವರ ನಾಮದ ಮಹಿಮೆಗಾಗಿ ಮಾಡಬೇಕಂತ. ಅವನ ನೀನು ಮಹಿಮೆ ಪಡಿಸಿದ್ರೆ ಅವನು ನಿನ್ನ ಕೆಲಸ ಕಾರ್ಯಗಳನ್ನ, ನಿನ್ನ ಎಲ್ಲ ವ್ಯವಹಾರಗಳನ್ನ ಅವನು ಮಹಿಮೆ ಪಡಿಸುವುದನಾಗಿರ್ತಾನೆ. ಒಬ್ಬರು ಮಾತ್ರ ರಬ ಶಬಾದಾಡಾಗದವು ರೀಕ ಮಾನ ಪ್ರೌಢ ಪ್ರಮಾಣ. ನಾವು ಸೇವಿಸ್ತಾ ಇರೋದು ಭಯಂಕರನಾಗಿರೋ ದೇವರು. ನಾವು ಸೇವಿಸ್ತಾ ಇರೋದು ಬೆಂಕಿ ಆಗಿರೋ ದೇವರು. ನಾವು ಸೇವಿಸ್ತಾ ಇರೋ ದೇವರು ಭಿಕ್ಷೆಗಾರನಲ್ಲ. ನಾವು ಸೇವಿಸ್ತಾ ಇರುವಂತ ದೇವರು ಇಡೀ ಪ್ರಪಂಚವೇ ಅವನದು. ಇಡೀ ಪ್ರಪಂಚನೇ ಒಂದೊಂದ್ರ ಲೆಕ್ಕ ಹಾಕೊಳ್ರಿ ಎಷ್ಟು ಕೋಟಿಗೆ ಅವನಿದ್ದಾನೆ ಅಂತ. ₹10,000 ಇಟ್ಕೊಂಡ್ಬಿಟ್ಟು 10 ಕೋಟಿ ಇರಂಗ ಆಡ್ತೀವಿ ನಾವು. ಅದಕ್ಕೆ ಆಶೀರ್ವಾದ ಬರ್ತಾ ಇಲ್ಲ. ಇಡೀ ಪ್ರಪಂಚವೇ ಅವನದು ಅಂದ್ರೆ ನನ್ನ ಅಪ್ಪ ಎಷ್ಟು ಕೋಟಿಗೆ ಬದುಕ್ತಾರೆ ಲೆಕ್ಕ ಹಾಕ್ರಿ. ಈ ಪ್ರಪಂಚದಲ್ಲಿರುವ ಬೆಳ್ಳಿ, ಬಂಗಾರ, ಕಬ್ಬಿಣ, ಸ್ಟೀಲ್, ಪ್ಲಾಸ್ಟಿಕ್, ಪ್ರತಿಯೊಂದು ಬಂಡೆ, ಮರಳು. ಎಷ್ಟಪ್ಪ ಈಗ ಒಂದು ಲೋಡ್ ಮರಳು? 1,00,000 ಅಪ್ಪ. ಮರಳು ಅಂತ ಹೇಳಿದಷ್ಟು ಎಲ್ಲ ಬೈಬಲಲ್ಲಿ ಹುಡುಕ್ತಾ ಇದೆಯಾ? 2 ಲೋಡ್ ಅನ್ಕೊಂಡೆ. ಮರಳು, ಪ್ಯೂರ್ ಮರಳು, ಸಮುದ್ರದ ನೋಡಿ ಮರಳು. ಆ ಮರಳು ಎಷ್ಟೇ ಒಂದು ಲೋಡು? 1 ಕೋಟಿ, 1 ಲಕ್ಷ, 1,20,000, 1,20,000, 1,30,000, 1,50,000 ಇದೆ. ಬರೀ 1 ಲೋಡ್. ಎಷ್ಟು ಲೋಡ್ ಮರಳು ಈ ಭೂಮಿ ಮೇಲಿಲ್ಲ? ಎಷ್ಟು ಟನ್ ಕಬ್ಬಣ ಈ ಭೂಮಿ ಮೇಲಿಲ್ಲ? ಓಹೋ, ಎಷ್ಟು ಟನ್ ಬಂಗಾರ ಈ ಭೂಮಿ ಮೇಲಿಲ್ಲ? ನಾವಾಕ ಇಷ್ಟು ವಾಲೆಗೆ ಜುಜಿಪಿ ಏನೋ ಕಾಡ ಪಾಪನೂ ಅರಿದಿಟ್ಕೊಳಲ್ಲ ಮಗ. ಆ ಹಾಲೆಲ್ಲಿರುವಂತ ತಿಪ್ಪೆ ಅಲ್ಲ, ತಿರ್ಪೆ ಅಲ್ಲ, ತಿರ್ಪ ಅಂತಾರಲ್ಲ, ಅದು ಕೆಳಗಡೆ ಬಿದ್ರೆ ನಿನ್ ವಾಲೆ ಕೆಳಗಡೆ. ಹಲ್ಲೆಲೂಯಾ. ಬಟ್ ನನ್ನ ದೇವರು ನನಗೆ ಪರಲೋಕದಲ್ಲಿ ಇಟ್ಟ ಮನೆ ಯಾವ್ದು ಗೊತ್ತಾ? ಹಲ್ಲೆಲೂಯಾ. ದೇವರ ವಾಕ್ಯ ಬೆಳೆದ ನನ್ನ ದೇವರು ನನಗಾಗಿ ಒಂದು ತೀರ್ಮಾನ ಮಾಡಿ ಪರಲೋಕದಲ್ಲಿ ಒಂದು ಬೀದಿಯನ್ನು ಇಟ್ಟಿದ್ದಾನಂತೆ. ನನಗಾಗಿ ಸ್ವರ್ಗ ಒಂದು ತೀರ್ಮಾನ ಮಾಡಿ ಪರಲೋಕದಲ್ಲಿ ಒಂದು ಬೀದಿಯನ್ನು ಇಟ್ಟಿದ್ದಾರಂತೆ. ಅದು ಯಾವ ಬೀದಿ ಗೊತ್ತಾ? ಬಂಗಾರದ ಬೀದಿ. ಆಮೇಲೆ ಬರಲ್ಲ ನಿಮ್ಗೆಲ್ಲ ನಂಬಿಕೆ. ಆ ಬೀದಿ ಯಾವ ಬೀದಿ? ಇಟೇಟು ವಾಲೆ ಹಾಕೊಂಡು ನಡೀತಿಯಲ್ಲ ಬೀದಿ. ಆ ಬೀದಿ ಯಾವ್ದು ಗೊತ್ತಾ? ಯಾವ್ದು ಗೊತ್ತಾ? ಕಲ್ಲು, ಮುಳ್ಳು, ಕಚ, ಕಟ್ಟಿ, ತಾರು, ಸಿಮೆಂಟು, ಇದ್ರ ಮೇಲೆ ಸ್ವಲ್ಪ ಎಳೆದು ಮುಗಿದೋಗುತ್ತೆ.
ಸ್ವಲ್ಪ ಎಡದೆ ಆದ್ರೆ ನೀನು ಅಲ್ಲಿ ಹೊಡೆದೋಗುತ್ತೆ. ಹಲ್ಲೆಲೂಯಾ. ನನ್ನ ದೇವರು ನಮಗಾಗಿ ತೀರ್ಮಾನ ಮಾಡಿಟ್ಟಿರುವಂತ ಪರಲೋಕದಲ್ಲಿ ಒಂದು ಬೀದಿ ಇದೆ. ಆ ಬೀದಿ ಬಂಗಾರದ ಬೀದಿ. ಹಲ್ಲೆಲೂಯಾ. ಅಲ್ಲಿ ಆ ಬೀದಿಗೆ ತಾರಿಲ್ಲ, ಆ ಬೀದಿಗೆ ಕಾಂಕ್ರೀಟು ಇಲ್ಲ, ಆ ಬೀದಿಗೆ ಸಿಮೆಂಟು ಇಲ್ಲ, ಆ ಬೀದಿಗೆ ಯಾವ ಮರಳು ಇಲ್ಲ. ಆ ಬೀದಿ ಬಂಗಾರದಲ್ಲಿ ಹಾಕಲ್ಪಟ್ಟ ಬೀದಿ. ಇದಕ್ಕೆ ಒಡೆಯ ನಾನು. ಹಲ್ಲೆಲೂಯಾ. ಯಾವ್ದೋ ಜುಜುಬಿ ಇಟ್ಟುಕೊಂಡು ಹೋಗುವಾಗ 1 ಗ್ರಾಮ್ ಕೂಡ ಎತ್ಕೊಂಡು ಹೋಗಕ್ಕಾಗಲ್ಲ ನಿನ್ನ ಕೈಯಲ್ಲಿ. ಆಗುತ್ತಾ? ಅಲ್ಲ, ಹೋಗೋ ಟೈಮಲ್ಲಿ ಇವಾಗಲ್ಲ. ಆಗುತ್ತಾ? ಬಂಗಾರದ ಇಲ್ಲಿ ನೋಡಕ್ಕೆ ನನ್ನ ಹತ್ರ ಏನು ಇಲ್ಲದೆ ಇರ್ಬೋದು. ಭೌತಿಕದಲ್ಲಿ ಸ್ವಲ್ಪ ಬಡವನಾಗಿದ್ರು ಆತ್ಮಿಕದಲ್ಲಿ ನನ್ನ ಸಾಹುಕಾರ. ಹಲ್ಲೆಲೂಯಾ. ಆತ್ಮಿಕದಲ್ಲಿ ನಾವು ಸಾಹುಕಾರರಾಗಿರ್ಬೇಕು, ಪ್ರಾರ್ಥನೆಯಲ್ಲಿ ಸಾಹುಕಾರರಾಗಿರ್ಬೇಕು. 5 ನಿಮಿಷ ಪ್ರಾರ್ಥನೆ ಮಾಡಲ್ಲ ಸಾಹುಕಾರರಂತೆ ನೀವು. 1 ಅವರ್ ನಿಂತುಕೊಂಡು ಆರಾಧನೆ ಮಾಡೋಕ್ಕಾಗಲ್ಲ ಸಾಹುಕಾರರಂತೆ ನೀವು. ಹಗಲವಾಗಿ ಬಾಯಿ ತೆಗೆದು ಆಡಕ್ಕೆ ಬರೋ ಸಾಹುಕಾರರಂತೆ ನೀವು. ಯಾರು ಹೇಳು ಸಾಹುಕಾರ ನೀವಂತ? ಆಡಿದ್ರೆ ಹೃದಯಪೂರ್ವಕವಾಗಿ ಆಡಬೇಕು, ಮರ್ತ್ರ ಮೈ ಮರ್ತ ಆರಾಧಿಸ್ಬೇಕು. ಹಲ್ಲೆಲೂಯಾ. ತೀರ್ಮಾನ ಮಾಡ್ಬೇಕು ನೀನ್ ತೀರ್ಮಾನ ಮಾಡ್ರೆ ದಿವ್ಯ ಆತ್ಮವನ್ನ ಅವನ್ ತೀರ್ಮಾನ ಮಾಡಿ ಸುರಿಸ್ತಾನೆ. ಆತ್ಮಿಕದಲ್ಲಿ ನಾವು ಶ್ರೀಮಂತರಾಗಿರ್ಬೇಕು. ಪರಲೋಕದಲ್ಲಿ ಬೀದಿ ಬಂಗಾರದ ಬೀದಿ, ವಜ್ರ ವೈಡೂರ್ಯಗಳಿಂದ ಕಟ್ಟಲ್ಪಡುವಂತ ಮನೆ. ಇಲ್ಲಿ ಯಾವ್ದೋ ಸ್ವಿಮ್ಮಿಂಗ್ ಪೂಲ್ ಕೊಟ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಪರಲೋಕದಲ್ಲಿ ನನ್ನ ಮನೆ ಪಕ್ಕ ದೇವರು ಗಾಜಿನ ಸಮುದ್ರ ಇಟ್ಟಿದ್ದಾರಂತೆ. ಬೈಬಲ್ ಓದ್ಬೇಕು ನೀವು, ಪ್ರಕಟಣೆ ಗ್ರಂಥದಲ್ಲ ಬರ್ತದ. ಪರಲೋಕದಲ್ಲಿ ಏನಿದೆ? ಸ್ವಿಮ್ಮಿಂಗ್ ಪೂಲು, ದೊಡ್ಡ ಗಾಜಿನ ಸಮುದ್ರ ಇದೆಯಂತೆ. ನಾನು ಫಸ್ಟ್ ಹೋಗಿದ್ದ ದುಬುಕ್ತೀನಪ್ಪ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಅಲ್ಲೊಂದು ನನಗೋಸ್ಕರ ಬಹು 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 ಬೆಲೆ ಉಳ್ಳ ಒಂದು ಮರವನ್ನೆಟ್ಟಿದ್ದಾನೆ. ಹಲ್ಲೆಲೂಯಾ. ಇದೆಲ್ಲ ಕಟ್ಟೆ ಅಲ್ಲ, ಇದೆಲ್ಲ ರಿಯಲ್. ಮುಂದೆ ನಡಿಲಿಕ್ಕಾಗಿ ಹೋಗ್ತಿರೋದನ್ನ ಹೇಳ್ತಾ ಇದ್ದೇನೆ. ಆ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲ, ಗಾಜಿನ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲ ಒಂದು ವಿಶೇಷವಾದ, ಎಷ್ಟು ಕೋಟಿ ಕೊಟ್ಟರೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ ಒಂದು ಮರ ಅಲ್ಲಿ ನೆಟ್ಟಿದ್ದಾನೆ. ಅದು ನನಗಾಗಿ. ಸ್ತೋತ್ರ. ಬಾಧ್ಯನಾಗ್ಲಿ ಕೃಪೆ ಮಾಡ್ರಿ. ಈ ಮರದ ಸ್ಪೆಷಲ್ ಏನು ಗೊತ್ತಾ? ತಿಂಗಳಿಗೊಂದು ಹಣ್ಣು. 12 ತಿಂಗಳಿಗೆ 12 ಥರದ ಹಣ್ಣು ಬಿಡ್ತದೆ. ಆ ಹಣ್ಣು ನನಗೆ. ಹಲ್ಲೆಲೂಯಾ. ಇಲ್ಲಿ ಯಾರು ತಗ್ಗಿಸಲ್ಪಡ್ತಾರೋ ಅವರು ಎತ್ತಿಸಲ್ಪಡ್ತಾರೆ. ಹಲ್ಲೆಲೂಯಾ. ಬೇಕಾ ಬಂಗಾರದ ಬೀದಿ? ಬೇಕಾ ಹಣ್ಣು? ನಿಮ್ಮ ಮನೆ ಪಕ್ಕದಲ್ಲಿ ಸ್ವಿಮ್ಮಿಂಗ್ ಪೂಲ್ ಬೇಕಾ? ಆ ಸ್ವಿಮ್ಮಿಂಗ್ ಪೂಲ್ ರೀ ಗಾಜಿನ ಸಮುದ್ರ. ಹಲ್ಲೆಲೂಯಾ. ಹಾ, ಈಗ ಹೇಳ್ರಿ ಯಾರು ಶ್ರೀಮಂತ ಅಂತ?
ಈಗ ನಿನ್ನ ಹತ್ರ ನಿನ್ನ ಜೊತೆ ಬರ್ತದ, ನಮ್ಮ ದೇವ್ರು ಇಟ್ಟರು ನನ್ನ ಜೊತೆ ಬರ್ತದ? ತೀರ್ಮಾನ ಮಾಡ್ತೀರಾ ಇಲ್ಲ? ಬೇಕಾ ಪರಲೋಕ ಬೇಡ? ಇದೆಲ್ಲ ಸುಳ್ಳಲ್ಲ, ಕತೆ ಅಲ್ಲ, ಇದು ರಿಯಲ್. 1000ಕ್ಕೆ 1000 ಪಟ್ಟಲ್ಲ, 1000ಕ್ಕೆ 10,000 ಪಟ್ಟು ರಿಯಲ್ ಇದು. ಪರಲೋಕ ಇದೆ, ಪರಲೋಕದಲ್ಲಿ ಮರ ಇದೆ, ಸಿಂಹಾಸನ ಇದೆ, ಗಾಜಿನ ಸಮುದ್ರ ಇದೆ, ಅಲ್ಲಿ ಬಂಗಾರದ ರೋಡ್ ಇದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಜೊತೆನಲ್ಲೇ ನಡೆಯುವಂಥ ಭಾಗ್ಯ. ಅಲ್ಲಿ ಯೇಸು ಸ್ವಾಮಿ ಜೊತೆಲಿ ನಡಿಬೇಕಾ ನಡಿಬಾರ್ದ? ಅಲ್ಲಿ ನಡಿಬೇಕಾದ್ರೆ ಫಸ್ಟ್ ಇಲ್ಲಿ ಟ್ರೈನ್ ತಗೊಬೇಕು. ಎಲ್ಲಿ ಎಲ್ಲಿ? ನಿದ್ದೆಲಲ್ಲ, ಇಲ್ಲಿ. ಇವತ್ತೊಂದು ತೀರ್ಮಾನ ಮಾಡ್ರಿ, ನನಗದು ಬೇಕು, ನಾನು ಹಿಡ್ಕೊಳ್ತೀನಿ, ನಾನು ತೀರ್ಮಾನ ತಗೊಳ್ತೀನಿ, ನಾನು ಏಸಪ್ಪನೊಟ್ಟಿಗೆ ನಡೀತೀನಿ. ನಾನು ದೇವರ ಆತ್ಮನೊಟ್ಟಿಗೆ ನಡೀತೀನಿ. ನಾನು ಅಲ್ಲಿಗೆ ಬಾಧ್ಯಳಾಗಿ ಮಾರ್ಪಡ್ತೀನಿ. ನಾವೆಲ್ಲರ ಕಣ್ಣುಗಳು ಮುಚ್ಚಿನ ಪ್ರಾರ್ಥನೆ ಮಾಡೋಣ. ನಾವೆಲ್ಲರ ಕಣ್ಣುಗಳು ಮುಚ್ಚಿನ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಒಪ್ಪಿಸಿಕೊಟ್ಟು ಆದ್ರೆ ತೀರ್ಮಾನ ಮಾಡ್ರಿ. ದೇವರ ರಾಜ್ಯಕ್ಕಾಗಿ, ದೇವರ ನಿಯಮಕ್ಕಾಗಿ, ದೇವರ ಸಾನ್ನಿಧ್ಯಕ್ಕಾಗಿ, ದೇವರ ಸೇವೆಗಾಗಿ ಒಂದು ತೀರ್ಮಾನ. ಈಗ ನೀನು ಏನ್ ತೀರ್ಮಾನಗಳು ತಗೊಳ್ತೀಯೋ, ಈಗ ನೀನ್ ಏನ್ ತೀರ್ಮಾನಗಳು ಮಾಡ್ತೀಯೋ ಅದರ ಮುಂದೆಗಡೆ 4 ಪಟ್ಟು ಹೆಚ್ಚಾಗಿ ಒಂದು ನೂತನ ತೀರ್ಮಾನ ನನ್ನ ಸ್ವರ್ಗ ಮಾಡುವುದಕ್ಕಾಗಿ ಹೋಗ್ತಾ ಇದೆ. ನನ್ನ ದೇವ್ರ ಕೆಲ ತೀರ್ಮಾನಗಳು ತೆಗೆದುಕೊಳ್ಳೋಕ್ಕಾಗಿ ಹೋಗ್ತಾ ಇದ್ದಾರೆ. ಅದು ನಡೀಲಿ ನಡೀಲಿ ನಡೀಲಿ. ಇವರ ಮನಸ್ಸನ್ನ, ಹೃದಯವನ್ನ, ಇವರ ಒಳ್ಳೆ ಆಲೋಚನೆಗಳನ್ನ ಗಲಿಬಿಲಿ ಮಾಡಿ ಕೆಡಿಸಿ ಕ್ರಿಯೆ ಮಾಡೋ ದುಷ್ಟಾತ್ಮನ್ ಸಕಲ ಕ್ರಿಯೆ ಅಳಿಲಿ. ದೇವರ ಆಲೋಚನೆ ನಡೀಲಿ. ಇಲ್ಲಿವರೆಗೂ ನಡೆಸಿದಕ್ಕೆ ಸ್ತೋತ್ರಪ್ಪ, ನೀವು ಮಾತಾಡಿದಕ್ಕೆ ಸ್ತೋತ್ರಪ್ಪ. ನೀ ನನಗಾಗಿ ಕೆಲವೊಂದು ತೀರ್ಮಾನಗಳು ತೆಗೆದುಕೋ, ಆಗ ನಾನು ನಿನಗಾಗಿ ಬಹು ಬೆಲೆ ಉಳ್ಳ ತೀರ್ಮಾನಗಳನ್ನ ತೆಗೆದುಕೊಳ್ತೀನಿ ಅಂತ ಹೇಳಿ ದೇವರೇ ನೀವು ಮಾತಾಡ್ತಾ ಇದ್ದೀರಿ. ಅದು ನೆರವೇರಲಿ, ಅದು ನಡೀಲಿ, ಅದು ಸಂಭವಿಸಲಿ. ಮಹಿಮೆ ನಿಮಗೆ, ಮಹಿಮೆ ನಿಮಗೆ. ಇಲ್ಲಿವರೆಗೂ ಮಾತಾಡಿ ನಡೆಸಿದಕ್ಕೆ ಸ್ತೋತ್ರ. ತಗ್ಗಿಸ್ತಾ ಇದ್ದೇವೆ. ನೀವೆಚ್ಚಿಸಲ್ಪಡಬೇಕು, ಇವರೆಲ್ಲರ ಅನುಗ್ರಹಿಸಲ್ಪಡಲಿ. ಮುಂದಿನ ಎಲ್ಲ ಸಮಯ ನಿಮ್ಮ ಕಾರ್ಯಗಳೆಲ್ಲ ಕೊಟ್ಟು ಪ್ರಾರ್ಥಿಸ್ತೀನಿ. ಎಲ್ಲವನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದೆ ಜೀವವುಳ್ಳ ತಂದೆ. ಆಮೆನ್. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸಾಕ್ಷಿ ಚಿಕ್ಕದಾಗಿ ಹೇಳ್ತೀನಿ, ಆಮೇಲೆ ಈಚೆಗಡೆ ಹೋಗ್ರಿ. ಚರ್ಚಿಗೆ ಜಾಗ ತೆಗೆದುಕೊಳ್ಳಕ್ಕಾಗಿ ಅಂತೇಳಿ ಒಂದು ಫ್ಯಾಮಿಲಿ ಒಂದು ದುಡ್ಡು ಕೊಡ್ತೀನಿ ಅಂತೇಳಿ ಒಪ್ಕೊಂಡ ಮೇಲೆ ಆತನಿಗೆ ಸಂಬಂಧಪಟ್ಟಂತ ಒಂದು ಹುಡುಗ ಮಗ ಅವನ ಈಚೆ ಹೋದ. ನಾನು ಯಾರು ಅಂತ ಹೇಳಲ್ಲ, ಯಾಕಂದ್ರೆ ಆಶೀರ್ವಾದ ದೇವರಿಂದ ಬರಬೇಕು. ಆತನ ಈಚೆ ಹೋಗಿ 10 ನಿಮಿಷ ಆಗಿಲ್ಲ, ಗಡ 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 ಅಂತ ನಡ್ಕೊಂಡು ಹತ್ತುಕೊಂಡು ಅವನು ನನ್ನ ಹತ್ರ ಅವ್ರ ಅಮ್ಮನ ಕರ್ಕೊಂಡು ಓಡ್ ಬಂದ. ನಾನು ಕೇಳಿದೆ, ಯಾಕೆ, ಏನಾಯ್ತು? ಅವಾಗ ಆ ಹುಡುಗ ಹೇಳಿದ ಮಾತೇನು ಗೊತ್ತಾ? ಅಷ್ಟಯ್ಯ, ದೇವ್ರನ ಹತ್ರ ಮಾತಾಡಿದ್ರು, ನಾನು ಇಷ್ಟು ಅಮೌಂಟ್ ಕೊಡ್ಬೇಕಂತೆ, ನಾನು ಇಷ್ಟು ಅಮೌಂಟ್ ಕೊಡ್ತೀನಿ, ಆಲ್ರೆಡಿ ಆ ಫ್ಯಾಮಿಲಿ ಒಪ್ಕೊಂಡಿದ್ದು ಇಷ್ಟು ಕೊಡ್ತೀನಿ ಅಂತ. ಆ ಹುಡುಗನ ಹತ್ರ ದೇವ್ರು ಮಾತಾಡಿದಾರೆ. ಹುಡುಗ ಹತ್ತುಕೊಂಡು ಓಡಿ ಬಂದ. ಅವರು ಒಂದು ತೀರ್ಮಾನ ಮಾಡಿದ್ರ. ಹಲ್ಲೆಲೂಯಾ. ನನ್ನ ದೇವರು 4ರಷ್ಟು ತೀರ್ಮಾನ ಮಾಡ್ತಾರೆ. ಲಾಸ್ಟ್ಗೆ ಆ ಮಗನ ಜೀವಿತದ ದೇವರೆಲ್ಲ ಅನುಗ್ರಹವಾಗಿ ನಡೆಸಿದ್ರು. ದೇವರಿಗೆ ಸ್ತೋತ್ರ. ಗಾಡ್ ಬ್ಲೆಸ್ ಯು. ಆಮೆನ್.